ಗೈಸ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಅವರ್ ದ ಯೂಟ್ಯೂಬ್ ಚಾನಲ್. ಸೊ ನೀವು ಆಲ್ರೆಡಿ ಮಾಡ್ಯೂಲ್ 1, 2, 3ನ ನೋಡಿರ್ತೀರಾ. ಇದರಲ್ಲೂ ಕೂಡ ನಾನು ಎಲ್ಲ MQPs PYQsನ ಕವರ್ ಮಾಡಿದ್ದೀನಿ. ಸೊ ಫಸ್ಟ್ ಈ ಕ್ವೆಶನ್ಸ್ ಮೇಲೆ ಫೋಕಸ್ ಮಾಡಿ, ಅದಾದ್ಮೇಲೆ ಬೇರೆ ಎಕ್ಸ್ಟ್ರಾ ಕ್ವೆಶನ್ಸ್ ಕೂಡ ನೀವು ನೋಡ್ಕೊಳ್ಳಿ, ಓಕೆನಾ. ಬಟ್ ದೀಸ್ ಕ್ವೆಶನ್ಸ್ ಆರ್ ಸೂಪರ್ ಇಂಪಾರ್ಟೆಂಟ್. ಓಕೆ, ಸೊ ಬನ್ನಿ ಗೈಸ್ ನೋಡ್ತಾ ಹೋಗೋಣ. ಸೊ ಫಸ್ಟ್ ಕ್ವೆಶನ್ ಬಂದು ಡಿಫೈನ್ ಗ್ರಾಫ್, ಎಕ್ಸ್ಪ್ಲೇನ್ ದ ಅಡ್ಜಸೆನ್ಸಿ ಮ್ಯಾಟ್ರಿಕ್ಸ್ ಅಂಡ್ ಅಡ್ಜಸೆನ್ಸಿ ರೆಪ್ರೆಸೆಂಟೇಷನ್. ಸೊ ಫಸ್ಟ್ ಗ್ರಾಫ್ ಅಂದ್ರೆ ಏನಂತ ತಿಳ್ಕೊಳ್ಳೋಣ. ಸೊ ಫಸ್ಟ್ ಗ್ರಾಫ್ ಅಂದ್ರೆ ಈ ಒಂದು ಗ್ರಾಫ್ ಅಲ್ಲಿ ಎರಡು ಸೆಟ್ ಇರುತ್ತೆ, ಒಂದು ವಿ ಮತ್ತೆ ಒಂದು ಇ. ಏನಪ್ಪ ಈ ವಿ ಅಂತ ಅಂದ್ರೆ ವಿ ಬಂದ್ಬಿಟ್ಟು ಸೆಟ್ ಆಫ್ ವರ್ಟೈಸಸ್, ಇ ಬಂದ್ಬಿಟ್ಟು ಸೆಟ್ ಆಫ್ ಎಡ್ಜಸ್. ಸೊ ಇದನ್ನ ನಾವು ಏನಂತೀವಿ, ಇದನ್ನ ಗ್ರಾಫ್ ಅಂತೀವಿ. ಓಕೆ, ಸೊ ಇದನ್ನ ಯಾವ ತರ ನಾವು ನೊಟೇಷನ್ ಮಾಡ್ತೀವಿ ಅಂತ ಅಂದ್ರೆ ಜಿ ಇಸ್ ಈಕ್ವಲ್ ಟು ವಿ ಕಾಮಾ ಇ. ಸೊ ದಿಸ್ ಇಂಡಿಕೇಟ್ಸ್ ದ ಗ್ರಾಫ್. ಸೊ ನಾವ್ ಯಾವ ರೀತಿ ಈ ಒಂದು ಗ್ರಾಫ್ ನ ರೆಪ್ರೆಸೆಂಟ್ ಮಾಡ್ತೀವಿ ಅರೆ ಅಡ್ಜಸೆನ್ಸಿ ಮ್ಯಾಟ್ರಿಕ್ಸ್ ಅಲ್ಲಿ ಮತ್ತೆ ಅಡ್ಜಸೆನ್ಸಿ ಲಿಂಕ್ಡ್ ಲಿಸ್ಟ್ ಅಲ್ಲಿ ಯಾವ ತರ ನಾವು ರೆಪ್ರೆಸೆಂಟ್ ಮಾಡ್ತೀವಿ ಅಂತ ಕೇಳಿದ್ದಾರೆ. ಓಕೆ, ಸೊ ಅಡ್ಜಸೆನ್ಸಿ ಮ್ಯಾಟ್ರಿಕ್ಸ್ ಅಲ್ಲಿ ಫಸ್ಟ್ ನಾವೇನ್ ಮಾಡ್ಕೊಳ್ಳೋಣ ಅಂದ್ರೆ, ಫಸ್ಟ್ ಏನಂತ ಕನ್ಸಿಡರ್ ಮಾಡೋಣ ಅಂದ್ರೆ, ನಮ್ಮ ಒಂದು ಗ್ರಾಫ್ ಅಲ್ಲಿ ಎನ್ ವರ್ಟೈಸಸ್ ಇರುತ್ತೆ. ಸೊ ನಂಬರ್ ಆಫ್ ವರ್ಟೈಸಸ್ ದ ಗ್ರಾಫ್ ಶುಡ್ ಆಲ್ವೇಸ್ ಬಿ ಗ್ರೇಟರ್ ದ್ಯಾನ್ 1. ಓಕೆ, ಗ್ರೇಟರ್ ದನ್ ಆರ್ ಈಕ್ವಲ್ ಟು 1 ಅಂದ್ರೆ ನಮ್ಮ ಒಂದು ಗ್ರಾಫ್ ಅಲ್ಲಿ ಅಟ್ಲೀಸ್ಟ್ 1 ವರ್ಟೈಸಸ್ ಆದ್ರೂ ಇರಬೇಕು ನಾವು ಗ್ರಾಫ್ ನ ರೆಪ್ರೆಸೆಂಟ್ ಮಾಡೋದಕ್ಕೆ ಅಡ್ಜಸೆನ್ಸಿ ಮ್ಯಾಟ್ರಿಕ್ಸ್ ಅಲ್ಲಿ. ಓಕೆನಾ. ಸೊ ಫಸ್ಟಿಗೆ ನಾವು ಈ ಒಂದು ಅಡ್ಜಸೆನ್ಸಿ ಮ್ಯಾಟ್ರಿಕ್ಸ್ ನ ನಾವು ಎ ಅಂತ ಕನ್ಸಿಡರ್ ಮಾಡೋಣ. ಸೊ ಇದರದ ಸೈಜ್ ಬಂದ್ಬಿಟ್ಟು ಯಾವ್ದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಂದ್ರೆ, ನಂಬರ್ ಆಫ್ ವರ್ಟೈಸಸ್ ಮೇಲೆ ಈ ಒಂದು ಮ್ಯಾಟ್ರಿಕ್ಸ್ ಸೈಜ್ ಡಿಪೆಂಡ್ ಆಗುತ್ತೆ. ಸೊ ಹೆಂಗೆ ಒಂದು ಮ್ಯಾಟ್ರಿಕ್ಸ್ ನ ನಾವು ಎಂ ಕ್ರಾಸ್ ಎನ್ ಅಂತ ರೆಪ್ರೆಸೆಂಟ್ ಮಾಡ್ತೀವಲ್ವಾ, ಅದು ಸೈಜ್ ಆಲ್ವೇಸ್ ಡಿಪೆಂಡ್ಸ್ ಅಪಾನ್ ದ ಏನಂತೀರಾ ನಂಬರ್ ಆಫ್ ವರ್ಟೈಸಸ್. ಸೊ ಇವಾಗ ಎಕ್ಸಾಂಪಲ್, ನಮ್ಮ ಒಂದು ಗ್ರಾಫ್ ಅಲ್ಲಿ 3 ವರ್ಟೈಸಸ್ ಇದೆ. 3 ವರ್ಟೈಸಸ್ ಅಂದ್ರೆ 3 ನೋಡ್ಸ್ ಇದೆ ಅಂತ ಅಂದ್ಮೇಲೆ ಅದರದ ಸೈಜ್ ಬಂದ್ಬಿಟ್ಟು 3x3. ಒಂದು ವೇಳೆ ನಮ್ಮ ಒಂದು ಗ್ರಾಫ್ ಅಲ್ಲಿ 4 ವರ್ಟೈಸಸ್ ಇದೆ ಅಂದ್ರೆ ಅದರದ ಸೈಜ್ ಬಂದ್ಬಿಟ್ಟು 4x4. ಅರ್ಥ ಆಯ್ತಾ. ಸೊ ದಟ್ ವಿಲ್ ಬಿ ದ ಸೈಜ್. ಇಟ್ ಆಲ್ವೇಸ್ ಡಿಪೆಂಡ್ಸ್ ಅಪಾನ್ ದ ಏನಂತೀರ ನಂಬರ್ ಆಫ್ ವರ್ಟೈಸಸ್. ಅದಾದ್ಮೇಲೆ ನಮ್ಮ ಒಂದು ಅಡ್ಜಸೆನ್ಸಿ ಮ್ಯಾಟ್ರಿಕ್ಸ್ ಅಲ್ಲಿ, ಸೊ ಇವಾಗ ಎ ಆಫ್ ಐ ಅಂಡ್ ಜೆ ಇಸ್ ಈಕ್ವಲ್ ಟು 1 ಅಂತ ಯಾವಾಗ ಹೇಳ್ತೀವಿ ಅಂದ್ರೆ, ಸೊ ಆ ಒಂದು ಎರಡು ವರ್ಟೈಸಸ್ ಮಧ್ಯ ಎಡ್ಜ್ ಏನಾದ್ರೂ ಎಕ್ಸಿಸ್ಟ್ ಇದ್ರೆ ಸೊ ನಾವ್ ಅದನ್ನ 1 ಅಂತ ನಾವು ಅಲ್ಲಿ ಬರ್ಕೊಳ್ತೀವಿ. ಸೊ ಅಕಸ್ಮಾತ್ ಯಾವುದೇ ರೀತಿ ಆ ಒಂದು ಎರಡು ವರ್ಟೈಸಸ್ ಗಳ ಮಧ್ಯ ಎಡ್ಜಸ್ ಇಲ್ಲ ಅಂತ ಅಂದ್ರೆ ಅಲ್ಲಿ ನಾವು 0 ಅಂತ ನಾವು ಹಾಕೊಳ್ತೀವಿ. ಕ್ಲಿಯರ್. ಎಸ್, ಇವಾಗ ನಾವು ಒಂದು ಗ್ರಾಫ್ ನ ಕನ್ಸಿಡರ್ ಮಾಡೋಣ. ಸೊ ಈ ಗ್ರಾಫ್ ಅಲ್ಲಿ 0, 1, 2, 3. ಸೊ ಇದು ಅನ್ಡೈರೆಕ್ಟೆಡ್ ಗ್ರಾಫ್. ಅನ್ಡೈರೆಕ್ಟೆಡ್ ಗ್ರಾಫ್ ಅಂದ್ರೆ ಇಲ್ಲಿ ಯಾವುದೇ ರೀತಿ ಡೈರೆಕ್ಷನ್ಸ್ ಇರೋದಿಲ್ಲ. ಡೈರೆಕ್ಷನ್ಸ್ ಅಂದ್ರೆ ಸೊ ಇವಾಗ ಆರೋ ಮಾರ್ಕ್ಸ್. ಸೊ ಇವಾಗ 0 ಇಂದ 1ಗೆ ಈ ತರ ಆರೋ ಮಾರ್ಕ್ ಹಾಕಿದ್ರೆ ಸೊ ಅದು ಡೈರೆಕ್ಟೆಡ್ ಗ್ರಾಫ್ಸ್. ಅಕಸ್ಮಾತ್ ಆರೋ ಮಾರ್ಕ್ಸ್ ಇಲ್ಲ ಅಂತ ಅಂದ್ರೆ ಅದು ಅನ್ಡೈರೆಕ್ಟೆಡ್ ಗ್ರಾಫ್. ಅಂದ್ರೆ ಇವಾಗ 0 to 1 ಕನೆಕ್ಟ್ ಆಗಿರುತ್ತೆ, 1 to 0 ಕನೆಕ್ಟ್ ಆಗಿರುತ್ತೆ, ಎರಡೂ ಸೈಡ್ ಕನೆಕ್ಟ್ ಆಗಿರುತ್ತೆ. ದಟ್ ಇಸ್ ವಾಟ್ ಅನ್ಡೈರೆಕ್ಟೆಡ್ ಗ್ರಾಫ್. ಸೊ ಇಲ್ಲಿ ನಮಗೆ ಎಷ್ಟು ವರ್ಟೈಸಸ್ ಇದೆ, ಎಷ್ಟು ವರ್ಟೈಸಸ್ ಅಂತ ಅಂದ್ರೆ 4 ವರ್ಟೈಸಸ್. ವರ್ಟೈಸಸ್ ಅಂದ್ರೆ ನೋಡ್ಸ್ 0, 1, 2, 3. ಓಕೆ, ದಟ್ ಇಸ್ ನಥಿಂಗ್ ಬಟ್ 1, 2, 3, 4 ಎಡ್ಜ್, 4 ವರ್ಟೈಸಸ್ ಇದೆ. ಸೊ ಸೈಜ್ ಎಷ್ಟು ಬರುತ್ತೆ, ಸೈಜ್ 4x4 ಮ್ಯಾಟ್ರಿಕ್ಸ್. ಕ್ಲಿಯರ್. ಎಸ್, ಸೊ ಫಸ್ಟಿಗೆ 4x4 ಮ್ಯಾಟ್ರಿಕ್ಸ್ ನ ಹಾಕೊಳ್ಳಿ. ಸೊ ಇಲ್ಲಿ ನೋಡ್ಸ್ ನೇಮ್ ನ ಮೆನ್ಷನ್ ಮಾಡ್ಕೊಳ್ಳಿ. ಸೊ 0, 1, 2, 3, 0, 1, 2, 3 ಮೆನ್ಷನ್ ಮಾಡ್ಕೊಂಡ್ರ. ಸೊ ಅದಾದ್ಮೇಲೆ ನಾನು ಏನ್ ಹೇಳ್ದೆ, ಸೊ 1ನ ನಾವು ಎಲ್ಲಿ ಹಾಕ್ತೀವಿ, ಅಕಸ್ಮಾತ್ ಆ ವರ್ಟೈಸಸ್ ಗಳ ಮಧ್ಯ ಎಡ್ಜ್ ಏನಾದ್ರೂ ಎಕ್ಸಿಸ್ಟ್ ಆದ್ರೆ ನಾವು 1 ಅಂತ ಹಾಕೊಳ್ತೀವಿ. ಅಕಸ್ಮಾತ್ ಎಡ್ಜ್ ಏನಾದ್ರೂ ಎಕ್ಸಿಸ್ಟ್ ಇಲ್ಲ ಅಂತ ಅಂದ್ರೆ ನಾವು 0 ಹಾಕೊಳ್ತೀವಿ. ಓಕೆ, ಸೊ ಫಸ್ಟಿಗೆ ಇಲ್ಲಿ ನೋಡಿ. ಸೊ ಈ ಒಂದು ಸೆಲ್ ನ ಫಿಲ್ ಮಾಡೋದಕ್ಕೆ ಇಲ್ಲಿ ನೋಡ್ಕೊಳ್ಳಿ. ಇವಾಗ 0 ಮತ್ತೆ 0ಗೆ 0 ಏನಾದ್ರೂ ಲೂಪ್ ಆಗ್ತಿದ್ಯಾ. ಸೊ 0 to 0 ಅಂದ್ರೆ ಲೂಪಿಂಗ್ ಅಲ್ವಾ, ಸೆಲ್ಫ್ ಲೂಪ್. ಓಕೆ, ನಮ್ಮ ಒಂದು ಗ್ರಾಫ್ ಅಲ್ಲಿ ಸೆಲ್ಫ್ ಲೂಪ್ ಇದೆಯಾ, ಇಲ್ಲ. ಸೊ ನಾನು 0 ಹಾಕೊಂಡಿದೀನಿ. ಸೊ 0 ಮತ್ತೆ 1. ಸೊ 0 ಮತ್ತೆ 1 ಮಧ್ಯೆ ಎಡ್ಜ್ ಏನಾದ್ರೂ ಇದೆಯಾ, ಹೌದು. ಸೊ ಎಡ್ಜ್ ಇದ್ರೆ ನಾನು ಏನ್ ಹಾಕೊಳ್ತೀನಿ, 1 ಹಾಕೊಳ್ತೀನಿ. ಸೊ 0 ಮತ್ತೆ 2 ಮಧ್ಯೆ ಎಡ್ಜ್ ಇದೆಯಾ, 0 ಮತ್ತೆ 2 ಅಲ್ಲಿ ಎಡ್ಜ್ ಇದೆಯಾ, ಹೌದು. ಸೊ ಅದಕ್ಕೆ ನಾನು 1 ಹಾಕೊಳ್ತೀನಿ. ಸೊ 0 ಮತ್ತೆ 3 ಅಲ್ಲಿ ಎಡ್ಜ್ ಇದೆಯಾ, ಹೌದು, ನಾನು 1 ಹಾಕೊಳ್ತೀನಿ. ಸೊ ಈ ಗ್ರಾಫ್ ನ ನೋಡಿದಾಗ ನಮಗೆ ಒಂದೇನ್ ಕನ್ಫರ್ಮ್ ಆಗುತ್ತೆ ಅಂದ್ರೆ ಇಲ್ಲಿ ಯಾವುದೇ ರೀತಿ ಸೆಲ್ಫ್ ಲೂಪ್ ಇಲ್ಲ, ಬಟ್ ಬೇರೆ
ಎಡ್ಜಸ್ ಅಥವಾ ಬೇರೆ ವರ್ಟೈಸಸ್ಗೆ ಕನೆಕ್ಟ್ ಆಗಿದ್ದಾವೆ. ಅದಕ್ಕೆ ನಾವು ಎಲ್ಲಾ ಸೆಲ್ಫ್ ಲೂಪ್ಸ್ಗೂ ನಾವು 0 ಹಾಕೊಂಡು ಬೇರೆದಕ್ಕೆಲ್ಲ 1 ಹಾಕೊಂಡಿದೀವಿ. ಅರ್ಥ ಆಯ್ತಾ ಯಾವ ರೀತಿ ಫಿಲ್ ಮಾಡ್ಕೊಳ್ಬೇಕು ಅಂತ? ಓಕೆ. ಇವಾಗ ಇನ್ನ ಒಂದು ಎಕ್ಸಾಂಪಲ್ ತಗೊಳ್ಳೋಣ. ಸೊ ದಿಸ್ ಇಸ್ ರಿಲೇಟೆಡ್ ಟು ಡೈರೆಕ್ಟೆಡ್ ಗ್ರಾಫ್. ಸೊ ಯಾವಾಗ ನೀವು ಆರೋ ಮಾರ್ಕ್ಸ್‌ನ ನೋಡ್ತೀರಾ, ಅದನ್ನ ನಾವು ಡೈರೆಕ್ಟೆಡ್ ಗ್ರಾಫ್ಸ್ ಅಂತ ಅಂತೀವಿ. ಓಕೆ. ಸೊ ಇಲ್ಲಿ ನಮಗೆ ಎಷ್ಟು ವರ್ಟೈಸಸ್ ಇದಾವೆ? 1, 2, 3 3 ವರ್ಟೈಸಸ್. ದೆನ್ ವಾಟ್ ಇಸ್ ದ ಸೈಜ್ ಆಫ್ ದ ಮ್ಯಾಟ್ರಿಕ್ಸ್? ಇಟ್ ಇಸ್ 3 ಕ್ರಾಸ್ 3, ರೈಟ್? ಸೊ 3 ಕ್ರಾಸ್ 3 ಮ್ಯಾಟ್ರಿಕ್ಸ್ ಹಾಕೊಂಡು, ಸೊ 0, 1, 2 0, 1, 2 ದಟ್ ಇಸ್ ನಥಿಂಗ್ ಬಟ್ 0, 1, 2 ಏನು? ನೇಮ್ ಅಂದ್ರೆ ವ್ಯಾಲ್ಯೂಸ್ ಇನ್ಸೈಡ್ ದ ನೋಡ್ಸ್. ಓಕೆ. ಇವಾಗ ನೋಡಿ, 0 ಮತ್ತೆ 0 ಇಂದ 0ಗೆ ಯಾವ್ದಾದ್ರು ಎಡ್ಜ್ ಇದೆಯಾ? ಸೆಲ್ಫ್ ಲೂಪ್ ಇದೆಯಾ? ಇಲ್ಲ. ಸೊ ನಾನು ಅದಕ್ಕೆ 0 ಹಾಕೊಂಡಿದ್ದೀನಿ. 0 ಇಂದ 1ಗೆ ಯಾವ್ದಾದ್ರು ಎಡ್ಜ್ ಇದೆಯಾ? ಹೌದು. ಅದಕ್ಕೆ ನಾನು 1 ಅಂತ ಹಾಕೊಂಡಿದ್ದೀನಿ. 0 ಇಂದ 2ಗೆ ಯಾವ್ದಾದ್ರು ಎಡ್ಜ್ ಇದೆಯಾ? ಇಲ್ಲ. ಅದಕ್ಕೆ ನಾನು 0 ಹಾಕೊಂಡಿದ್ದೀನಿ. ಓಕೆ. ಸೊ ನೆಕ್ಸ್ಟ್ ಕಮಿಂಗ್ ಟು 1. 1 ಟು 0 1 ಟು 0 ಯಾವ್ದಾದ್ರು ಎಡ್ಜ್ ಇದೆಯಾ? ಹೌದು. ಸೊ ಅದಕ್ಕೆ 1 ಹಾಕೊಂಡಿದ್ದೀನಿ. 1 ಇಂದ 1ಗೆ ಯಾವ್ದಾದ್ರು ಎಡ್ಜ್ ಅಥವಾ ಸೆಲ್ಫ್ ಲೂಪ್ ಇದೆಯಾ? ಇಲ್ಲ. ಆದ್ರಿಂದ ನಾನು 0 ಹಾಕೊಂಡಿದ್ದೀನಿ. ಸೊ ನೆಕ್ಸ್ಟ್ 1 ಟು 2. ಸೊ 1 ಟು 2 ಯಾವ್ದಾದ್ರು ಎಡ್ಜ್ ಇದೆಯಾ? ಹೌದು. ಸೊ ಅದಕ್ಕೆ ನಾನು ಏನ್ ಮಾಡಿದ್ದೀನಿ? 1 ಅಂತ ಹಾಕೊಂಡಿದ್ದೀನಿ. 2 ಇಂದ 2 ಇಂದ 0ಗೆ ಯಾವುದೇ ರೀತಿ ಎಡ್ಜಸ್ ಇದೆಯಾ? ಇಲ್ಲ. 2 ಇಂದ 1ಗೆ ಇಲ್ಲ. ಬಟ್ 1 ಇಂದ 2ಗಿತ್ತು. ದಿಸ್ ಇಸ್ ಅ ಡೈರೆಕ್ಟೆಡ್ ಗ್ರಾಫ್. ಡೈರೆಕ್ಟೆಡ್ ಗ್ರಾಫ್ ಅಂದ್ರೆ ಯು ಹ್ಯಾವ್ ಟು ಬಿ ಕೇರ್ಫುಲ್. ಓಕೆ. ಯಾವ ರೀತಿ ಮೂವ್ ಆಗ್ತಿದೆ ಅದೇ ರೀತಿ ನಾವು ಫಿಲ್ ಮಾಡ್ಕೊಳ್ಬೇಕು. ಕನ್ಫ್ಯೂಸ್ ಮಾಡ್ಕೊಳ್ಬೇಡಿ. ಓಕೆ. ಸೊ 2 ಇಂದ 1ಗೆ ಯಾವುದೇ ರೀತಿ ಎಡ್ಜಸ್ ಇದೆಯಾ? ಇಲ್ಲ. ಅದಕ್ಕೆ ನಾನು 0 ಅಂತ ಹಾಕೊಂಡಿದ್ದೀನಿ. 2 ಇಂದ 2 ಯಾವುದೇ ರೀತಿ ಎಡ್ಜಸ್ ಇಲ್ಲ. ಅದಕ್ಕೆ ನಾನು 0 ಹಾಕೊಂಡಿದ್ದೀನಿ. ಓಕೆ. ಕ್ಲಿಯರ್ ಅಬೌಟ್ ದಿಸ್? ಎಸ್. ಸೊ ಈ ರೀತಿ ನಾವು ಅಡ್ಜಸೆನ್ಸಿ ಮ್ಯಾಟ್ರಿಕ್ಸ್‌ನ ನಾವು ರೆಪ್ರೆಸೆಂಟ್ ಮಾಡ್ತೀವಿ. ಓಕೆ. ನೆಕ್ಸ್ಟ್ ಕಮಿಂಗ್ ಟು ಅಡ್ಜಸೆನ್ಸಿ ಲಿಸ್ಟ್. ಅಡ್ಜಸೆನ್ಸಿ ಲಿಸ್ಟ್ ಅಂತ ಅಂದ್ರೆ ನಾವು ಇಲ್ಲಿ ಇದನ್ನ ರೆಪ್ರೆಸೆಂಟ್ ಮಾಡೋದಕ್ಕೆ ನಾವು ಲಿಂಕ್ಡ್ ಲಿಸ್ಟ್‌ನ ಯೂಸ್ ಮಾಡ್ತೀವಿ. ಓಕೆನಾ? ಸೊ ಇಲ್ಲಿ ಏನಂತ ಅಂದ್ರೆ ನೋಡಿ, ಇವಾಗ ನಮಗೆ ಕೊಟ್ಟಿರುವಂತ ಗ್ರಾಫ್ ಇದು. ಓಕೆ. ಸೊ ಇವಾಗ ಇಲ್ಲಿ ದಿಸ್ ಇಸ್ ಅ ಅನ್‌ಡೈರೆಕ್ಟೆಡ್ ಗ್ರಾಫ್. ಸೊ ಇಲ್ಲೇನಾಗಿದೆ? 0 ಇಂದ 1 ಕನೆಕ್ಟ್ ಆಗಿದೆ. ಸೊ ನೆಕ್ಸ್ಟ್ 1 ಎಲ್ಲಿಗೆ ಕನೆಕ್ಟ್ ಆಗಿದೆ? 1, 2 ಕನೆಕ್ಟ್ ಆಗಿದೆ. ನೆಕ್ಸ್ಟ್ 2 ಎಲ್ಲಿಗೆ ಕನೆಕ್ಟ್ ಆಗಿದೆ? 3 ಕನೆಕ್ಟ್ ಆಗಿದೆ. ಓಕೆ. ನೆಕ್ಸ್ಟ್ ಇವಾಗ 1 ಗಂತ ಬಂದ್ರೆ, ಸೊ 1 0 ಕನೆಕ್ಟ್ ಆಗಿದೆ. 0 ಇಂದ 2 ಕನೆಕ್ಟ್ ಆಗಿದೆ. 2 ಇಂದ 3 ಕನೆಕ್ಟ್ ಆಗಿದೆ. ದಟ್ಸ್ ಇಟ್. ನೆಕ್ಸ್ಟ್ ಕಮಿಂಗ್ ಟು 2. ಸೊ 2 ಇಂದ ಇವಾಗ 0 ಕನೆಕ್ಟ್ ಆಗಿದೆ. 0 ಇಂದ ನಾವು 1ಗೆ ರೀಚ್ ಆಗ್ಬೋದು. ಸೊ 1 ಇಂದ ನಾವು 3ಗೆ ರೀಚ್ ಆಗ್ಬೋದು. ಅದೇ ರೀತಿ 3. ಸೊ 3 ಇಂದ ನಾವು 1ಗೆ ಹೋಗ್ಬೋದು. ಸೊ 1ಗೆ ಇವಾಗ ದಿಸ್ ಇಸ್ ರೆಪ್ರೆಸೆಂಟಿಂಗ್ ದ ಲಿಂಕ್ಡ್ ಲಿಸ್ಟ್. ನೆಕ್ಸ್ಟ್ 1 ಇಂದ ನಾವು 2ಗೆ ಹೋಗ್ಬೋದು. 2 ಇಂದ ನಾವು 0ಗೆ ಹೋಗ್ಬೋದು. ಓಕೆ. ಅರ್ಥ ಆಯ್ತಲ್ವಾ? ಯಾವ ರೀತಿ ನಾವು ಲಿಂಕ್ಡ್ ಲಿಸ್ಟ್‌ನ ಯೂಸ್ ಮಾಡ್ಕೊಂಡು ಒಂದು ಗ್ರಾಫ್‌ನ ರೆಪ್ರೆಸೆಂಟ್ ಮಾಡ್ತೀವಿ ಅಂತ? ಕ್ಲಿಯರ್ ಅಬೌಟ್ ದಿಸ್? ಅಡ್ಜಸೆನ್ಸಿ ಮ್ಯಾಟ್ರಿಕ್ಸ್ ಮತ್ತೆ ಅಡ್ಜಸೆನ್ಸಿ ಲಿಸ್ಟ್ ಕ್ಲಿಯರ್ ಆಯ್ತಲ್ವಾ? ಸೊ ವಿಲ್ ಗೋ ಟು ನೆಕ್ಸ್ಟ್ ಕ್ವೆಶ್ಚನ್. ಸೊ ಇಲ್ಲಿ ದಿಸ್ ಇಸ್ ಡೆಫಿನೇಷನ್ಸ್. ಓಕೆನಾ? ಡೆಫಿನೇಷನ್ಸ್ ಅನ್ನೋದು ತುಂಬಾನೇ ಇಂಪಾರ್ಟೆಂಟು. ಸೊ ಫಸ್ಟ್ ಡೆಫಿನೇಷನ್ಸ್ ಬಂದ್ಬಿಟ್ಟು ಅಡ್ಜಸೆನ್ಸಿ ವರ್ಟೈಸಸ್. ಸೊ ಅಡ್ಜಸೆಂಟ್ ವರ್ಟೈಸಸ್ ಅಂದ್ರೆ ಇವಾಗ ಯಾವ್ದಾದ್ರೂ ಒಂದು ನೋಡ್‌ನ ಕನ್ಸಿಡರ್ ಮಾಡೋಣ. ಸೊ ಆ ಒಂದು ಪರ್ಟಿಕ್ಯುಲರ್ ನೋಡು ಯಾವ ನೋಡ್ಸ್ ಕನೆಕ್ಟ್ ಆಗಿರುತ್ತೆ ಅಲ್ವಾ? ಆ ನೋಡ್ಸ್‌ನೆಲ್ಲ ನಾವು ಅಡ್ಜಸೆನ್ಸಿ ಮ್ಯಾಟ್ರಿಕ್ಸ್ ಅಂತ ಕರಿತೀವಿ. ಸಾರಿ, ಅಡ್ಜಸೆನ್ಸಿ ವರ್ಟೈಸಸ್ ಅಂತ ಕರಿತೀವಿ. ಸೊ ಇವಾಗ ಎಕ್ಸಾಂಪಲ್, ಇವಾಗ ನಾನು ಒಂದು ನೋಡು 1 ಅಂತ ತಗೊಂಡಿದ್ದೀನಿ. ಸೊ ಇದಕ್ಕೆ ಅಡ್ಜಸೆಂಟ್ ಮ್ಯಾಟ್ರಿಕ್ಸ್ ಅಡ್ಜಸೆಂಟ್ ವರ್ಟೈಸಸ್ ಯಾರ್ಯಾರು ಅಂತಂದ್ರೆ 0, 2, 3. ಯಾಕೆ ಹೇಳಿ? ಸೊ 1 0ಗೂ ಕನೆಕ್ಟ್ ಆಗಿದೆ, 1 2ಗೂ ಕನೆಕ್ಟ್ ಆಗಿದೆ, 1 3ಗೂ ಕನೆಕ್ಟ್ ಆಗಿದೆ. ಅದನ್ನ ನಾವೆಲ್ಲ ಅಡ್ಜಸೆಂಟ್ ವರ್ಟೈಸಸ್ ಅಂತ ಕರಿಬಹುದು. ಓಕೆನಾ? ಅಥವಾ ಅಡ್ಜಸೆಂಟ್ ನೋಡ್ಸ್ ಅಂತ ಕರಿಬಹುದು. ಅರ್ಥ ಆಯ್ತಾ? ದಟ್ ಇಸ್ ಇವಾಗ ನಾನು ಹೇಳಿದ್ ನಿಮಗೆ ಅರ್ಥ ಆಗಿದ್ರೆ ಅದನ್ನೇ ಸೆಂಟೆನ್ಸ್ ಫಾರ್ಮ್ ಅಲ್ಲಿ ಬರೀರಿ. ಓಕೆ. ನೆಕ್ಸ್ಟ್ ಇನ್ಸಿಡೆಂಟ್ ಎಡ್ಜಸ್. ಸೊ ಇನ್ಸಿಡೆಂಟ್ ಎಡ್ಜಸ್ ಅಂತ ಅಂದ್ರೆ ಇಟ್ ಈಸ್ ಅ ರಿಲೇಶನ್ಶಿಪ್ ಬಿಟ್ ಎಡ್ಜಸ್ ಅಂಡ್ ದ ವರ್ಟೈಸಸ್. ಓಕೆನಾ? ಸೊ ಇವಾಗ ಹೆಂಗೆ ಅಡ್ಜಸೆಂಟ್ ವರ್ಟೈಸಸ್, ಇಟ್ ಈಸ್ ಅ ರಿಲೇಶನ್ ಬಿಟ್ವೀನ್ ದ ವರ್ಟೈಸಸ್ ಅಂಡ್ ವರ್ಟೆಕ್ಸಸ್. ಸೊ ಅದೇ ರೀತಿ ಇನ್ಸಿಡೆಂಟ್ ಎಡ್ಜಸ್ ಬಂದು ಇಟ್ ಈಸ್ ಅ ರಿಲೇಶನ್ ಬಿಟ್ವೀನ್ ದ ವರ್ಟೆಕ್ಸ್ ಅಂಡ್ ದ ಎಡ್ಜಸ್. ಓಕೆನಾ? ಸೊ ಇಲ್ಲಿ ನೋಡಿ, ಸೊ ಫಾರ್ ದ ವರ್ಟೆಕ್ಸ್ ವಿ ಆಲ್ ದ ಎಡ್ಜಸ್ ಫಾರ್ ವಿಚ್ ದ ವರ್ಟೆಕ್ಸ್ ವಿ ಈಸ್ ಅನ್ ಎಂಡ್ ಪಾಯಿಂಟ್ ಆರ್ ಸೆಟ್ ಟು ಬಿ ದ ಇನ್ಸಿಡೆಂಟ್ ಆನ್ ದ ವರ್ಟೆಕ್ಸ್ ವಿ. ಓಕೆ.
ದಟ್ಸ್ ಇಟ್. ಸೊ ಸಬ್ ಗ್ರಾಫ್, ನೆಕ್ಸ್ಟ್ ಸಬ್ ಗ್ರಾಫ್ ಅಂತ ಅಂದ್ರೆ, ಸೊ ಅದು ಒಂದು ಪಾರ್ಟ್ ಆಫ್ ದ ಗ್ರಾಫ್, ಓಕೆನಾ. ಸೊ ಅದನ್ನ ನಾವು ಸಬ್ ಗ್ರಾಫ್ ಅಂತ ಕರಿತೀವಿ. ಸೊ ಎಕ್ಸಾಂಪಲ್, ನಾವು ಮೇಲ್ಗಡೆ ಒಂದು ಎಕ್ಸಾಂಪಲ್ ನೋಡಿದ್ವಿ 0 1 2 3 ಅಂತ. ಸೊ ಅದೇ ರೀತಿ, ಸೊ ಇವಾಗ ನಾವು ಈ ತರ ಅದನ್ನ ರೆಪ್ರೆಸೆಂಟ್ ಮಾಡಿದ್ರೆ ಅದ್ರದ್ದು ಸಬ್ ಗ್ರಾಫ್ ಆಗುತ್ತೆ. ಕಂಪ್ಲೀಟ್ ಗ್ರಾಫ್ ಆಗಿಲ್ಲ ಅಂದ್ರೂ ಅದು ಸಬ್ ಗ್ರಾಫ್ ಆಗುತ್ತೆ. ಓಕೆ. ಸೊ ಇವಾಗ ಇದನ್ನು ಕೂಡ ನಾವು ಸಬ್ ಗ್ರಾಫ್ ಅಂತ ಹೇಳ್ಬೋದು. ಸೊ ದಟ್ ಇಸ್ ವಾಟ್. ಸೊ ಅದನ್ನ ಒರಿಜಿನಲ್ ಗ್ರಾಫ್ ರೆಪ್ಲಿಕೇಟ್ ಮಾಡ್ತಿರಲ್ಲ, ಬಟ್ ಏನಂದ್ರೆ ಅದರದ್ದು ಪಾರ್ಟ್ ಆಗಿರತ್ತೆ ಅಷ್ಟೇ. ಅದನ್ನ ನಾವು ಸಬ್ ಗ್ರಾಫ್ ಅಂತೀವಿ. ನೆಕ್ಸ್ಟ್ ಇಂಪಾರ್ಟೆಂಟ್ ಡೆಫಿನೇಷನ್ ಬಂದ್ಬಿಟ್ಟು ಡೈಗ್ರಾಫ್. ಡೈಗ್ರಾಫ್ ಅಂದ್ರೆ, ಇವಾಗ ನಾನು ಡೈರೆಕ್ಟೆಡ್ ಗ್ರಾಫ್ ಅಲ್ವಾ, ಡೈರೆಕ್ಟೆಡ್ ಗ್ರಾಫ್ ಅಂದ್ರೇನೆ ಡೈಗ್ರಾಫ್. ಇಟ್ ಈಸ್ ಆಲ್ಸೋ ಕಾಲ್ಡ್ ಅಸ್ ಡೈರೆಕ್ಟೆಡ್ ಗ್ರಾಫ್. ಸೊ ಅಂದ್ರೆ ಅಲ್ಲಿ ಏನ್ ಮಾಡ್ತಿರತ್ತೆ, ಎಡ್ಜಸ್ ಗೆ ಡೈರೆಕ್ಷನ್ಸ್ ಇರುತ್ತೆ, ಓಕೆನಾ. ನಾನು ಹೇಳ್ದೆ ಅಲ್ವಾ, ದಟ್ ಇಸ್ ಕಾಲ್ಡ್ ಡೈಗ್ರಾಫ್. ನೆಕ್ಸ್ಟ್ ವೆಯ್ಟೆಡ್ ಗ್ರಾಫ್. ವೆಯ್ಟೆಡ್ ಗ್ರಾಫ್ ಅಂದ್ರೆ ಇವಾಗ ಎಡ್ಜಸ್ ಮೇಲೆ ಒಂದು ನಂಬರಿಂಗ್ಸ್ ಇರುತ್ತೆ. ಸೊ ಯಾವ ಗ್ರಾಫ್ ಅಲ್ಲಿ ಎಡ್ಜಸ್ ಮೇಲೆ ನಂಬರಿಂಗ್ಸ್ ಇರುತ್ತೆ, ಆ ಒಂದು ಗ್ರಾಫ್ ನ ನಾವು ವೆಯ್ಟೆಡ್ ಗ್ರಾಫ್ ಅಂತ ಕನ್ಸಿಡರ್ ಮಾಡ್ತೀವಿ. ಓಕೆ. ನೆಕ್ಸ್ಟ್ ಪಾತ್. ಪಾತ್ ಅಂದ್ರೆ ಇವಾಗ ಒಂದು ವರ್ಟೆಕ್ಸ್ ಇಂದ ಇನ್ನೊಂದು ವರ್ಟೆಕ್ಸ್ಗೆ ನಾವು ರೀಚ್ ಆಗ್ತೀವಿ ಅಲ್ವಾ, ಆ ರೀಚ್ ಆಗೋದಕ್ಕೆ ನಾವು ತುಂಬಾ ಎಡ್ಜಸ್ ಮತ್ತೆ ವರ್ಟೈಸಸ್ ನ ಪಾಸ್ ಮಾಡ್ತೀವಿ ಅಲ್ವಾ. ಪಾಸ್ ಮಾಡ್ಕೊಂಡು ಆ ಒಂದು ಪರ್ಟಿಕ್ಯುಲರ್ ವರ್ಟೆಕ್ಸ್ಗೆ ಹೋಗ್ತೀವಿ ಅಲ್ವಾ. ಸೊ ಅದನ್ನ ನಾವು ಪಾತ್ ಅಂತ ಕರಿತೀವಿ. ಸೊ ಯು ಪುಟ್ ದಿಸ್ ಇನ್ ಟು ದ ಸೆಂಟೆನ್ಸ್. ಅರ್ಥ ಆಯ್ತಾ. ನೆಕ್ಸ್ಟ್ ಲೆಂತ್ ಆಫ್ ದ ಪಾತ್ ಅಂತ ಅಂದ್ರೆ, ಸೊ ದಟ್ ವಿಲ್ ಬಿ ದ ನಂಬರ್ ಆಫ್ ಎಡ್ಜಸ್. ಎಷ್ಟು ನಂಬರ್ ಆಫ್ ಎಡ್ಜಸ್ ನ ನೀವು ಕ್ರಾಸ್ ಮಾಡ್ಕೊಂಡು ಆ ಒಂದು ಪರ್ಟಿಕ್ಯುಲರ್ ವರ್ಟೆಕ್ಸ್ಗೆ ನೀವು ರೀಚ್ ಆಗಿದ್ದೀರಾ ಅಂತ. ಸೊ ದಟ್ ಇಸ್ ವಾಟ್ ಲೆಂತ್ ಆಫ್ ದ ಪಾತ್. ಓಕೆ. ನೆಕ್ಸ್ಟ್ ಸಿಂಪಲ್ ಪಾತ್ ಅಂದ್ರೆ, ಆ ಪಾತ್ ಇನ್ ವಿಚ್ ದ ಫಸ್ಟ್ ಅಂಡ್ ದ ಲಾಸ್ಟ್ ವರ್ಟೈಸಸ್ ಆರ್ ಡಿಸ್ಟಿಂಕ್ಟ್. ಅಂದ್ರೆ ಇವಾಗ ಒಂದು ಪಾತ್ ಅಲ್ಲಿ ಫಸ್ಟ್ ವರ್ಟೈಸಸ್ ಮತ್ತೆ ಡೆಸ್ಟಿನೇಷನ್ ವರ್ಟೈಸಸ್ ಎರಡು ಡಿಫರೆಂಟ್ ಆಗಿರ್ಬೇಕು. ಸೊ ಅದನ್ನ ನಾವು ಸಿಂಪಲ್ ಪಾತ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಸೈಕಲ್. ಸೈಕಲ್ ಅಂತ ಅಂದ್ರೆ ಫಸ್ಟ್ ಮತ್ತೆ ಲಾಸ್ಟ್ ವರ್ಟೈಸಸ್ ಎರಡೂ ಸೇಮ್ ಆಗಿದ್ರೆ ಅದನ್ನ ನಾವು ಸೈಕಲ್ ಅಂತ ಕರಿತೀವಿ, ಓಕೆನಾ. ಅಂದ್ರೆ ಇವಾಗ ಇವಾಗ ಎ ಟು ಬಿ, ಬಿ ಟು ಸಿ, ಸಿ ಟು ಎ. ಅಂದ್ರೆ ಇವಾಗ ಕೊನೆಗೆ ರೀಚ್ ಆಗ್ತಿರೋದಲ್ಲಿ ಎಗೆ. ಸೊ ಇದನ್ನ ನಾವೇನಂತೀವಿ, ಇದನ್ನ ನಾವು ಸೈಕಲ್ ಅಂತ ಕರಿತೀವಿ. ಅರ್ಥ ಆಯ್ತಾ. ಸೊ ನೆಕ್ಸ್ಟ್ ಕನೆಕ್ಟೆಡ್ ವರ್ಟೈಸಸ್. ಕನೆಕ್ಟೆಡ್ ವರ್ಟೈಸಸ್ ಅಂದ್ರೆ, ಸೊ ಇಲ್ಲಿ ನಾವು ಅನ್ಡೈರೆಕ್ಟೆಡ್ ಗ್ರಾಫ್ ನ ನಾವು ಯೂಸ್ ಮಾಡ್ತಿದೀವಿ. ಸೊ ಈ ಒಂದು ಅನ್ಡೈರೆಕ್ಟೆಡ್ ಗ್ರಾಫ್ ಅಲ್ಲಿ, ಸೊ ಇಫ್ ದ ಟೂ ವರ್ಟೈಸಸ್ ಯು ಅಂಡ್ ವಿ ಆರ್ ಸೆಟ್ ಟು ಬಿ ಕನೆಕ್ಟೆಡ್ ಇಫ್ ದೇರ್ ಇಸ್ ಅ ಪಾತ್ ಎಕ್ಸಿಸ್ಟ್ ಬಿಟ್ವೀನ್ ಯು ಅಂಡ್ ವಿ. ಅರ್ಥ ಆಯ್ತಲ್ವಾ. ಸೊ ಇದು ಅನ್ಡೈರೆಕ್ಟೆಡ್ ಗ್ರಾಫ್ ಅಲ್ಲಿ ನಾವು ವರ್ಟೈಸಸ್ ವಿ ಮತ್ತೆ ಯು ನ ನಾವು ಕನೆಕ್ಟೆಡ್ ವರ್ಟೈಸಸ್ ಅಂತ ಕರಿತೀವಿ. ಯಾವಾಗ ಅಂದ್ರೆ ಅದ್ರ ಮಧ್ಯ ಪಾತ್ ಎಕ್ಸಿಸ್ಟ್ ಇದ್ರೆ ಮಾತ್ರ ನಾವು ಅದನ್ನ ಕನೆಕ್ಟೆಡ್ ವರ್ಟೈಸಸ್ ಅಂತ ಕರಿತೀವಿ. ನೆಕ್ಸ್ಟ್ ಕನೆಕ್ಟೆಡ್ ಗ್ರಾಫ್. ಕನೆಕ್ಟೆಡ್ ಗ್ರಾಫ್ ಅಂತ ಅಂದ್ರೆ, ಗ್ರಾಫ್ ಅಲ್ಲಿ ಇರುವಂತ ಪ್ರತಿಯೊಂದು ಪೇರ್ಸ್, ಪ್ರತಿಯೊಂದು ವರ್ಟೈಸಸ್ ಪೇರು ಕನೆಕ್ಟ್ ಆಗಿದ್ರೆ, ಅಥವಾ ಯಾವಾಗ ಒಂದೊಂದು ವರ್ಟೈಸಸ್ ಕೂಡ ಪ್ರತಿಯೊಂದು ವರ್ಟೈಸಸ್ ಕನೆಕ್ಟ್ ಆಗಿರುತ್ತೆ, ಅದನ್ನ ನಾವು ಕನೆಕ್ಟೆಡ್ ಗ್ರಾಫ್ ಅಂತ ಕರಿತೀವಿ. ಸೊ ಇದು ಕೂಡ ಅನ್ಡೈರೆಕ್ಟೆಡ್ ಗ್ರಾಫ್ ಆಗಿರುತ್ತೆ. ಓಕೆ. ನೆಕ್ಸ್ಟ್ ಸ್ಟ್ರಾಂಗ್ಲಿ ಕನೆಕ್ಟೆಡ್ ಗ್ರಾಫ್ ಅಂದ್ರೆ, ಇಲ್ಲಿ ನಾವು ಡೈರೆಕ್ಟೆಡ್ ಗ್ರಾಫ್ ನ ಯೂಸ್ ಮಾಡ್ತೀವಿ. ಸೊ ಇಲ್ಲಿ ಡೈರೆಕ್ಟೆಡ್ ಗ್ರಾಫ್ ಯಾವಾಗ ಸ್ಟ್ರಾಂಗ್ಲಿ ಕನೆಕ್ಟೆಡ್ ಗ್ರಾಫ್ ಅಂತ ಕರೀತಾರೆ ಅಂದ್ರೆ, ಯಾವಾಗ ಈಚ್ ಪೇರ್ ಆಫ್ ದ ಬೇರೆ ಬೇರೆ ವರ್ಟೈಸಸ್ ಯು ಅಂಡ್ ವಿ ಕನೆಕ್ಟ್ ಆದಾಗ ನಾವು ಸ್ಟ್ರಾಂಗ್ಲಿ ಕನೆಕ್ಟೆಡ್ ಗ್ರಾಫ್ ಅಂತ ಕರಿತೀವಿ. ಸೊ ಸ್ಟ್ರಾಂಗ್ಲಿ ಕನೆಕ್ಟೆಡ್ ಗ್ರಾಫ್ಗೆ ಡೈರೆಕ್ಟೆಡ್ ಗ್ರಾಫ್ ಬರುತ್ತೆ, ಕನೆಕ್ಟೆಡ್ ಗ್ರಾಫ್ಗೆ ಅನ್ಡೈರೆಕ್ಟೆಡ್ ಗ್ರಾಫ್ ನ ನಾವು ಯೂಸ್ ಮಾಡ್ಕೊಳ್ತೀವಿ. ಕ್ಲಿಯರ್ ಅಬೌಟ್ ದಿಸ್. ನೆಕ್ಸ್ಟ್ ಡಿಗ್ರಿ ಆಫ್ ದ ವರ್ಟೆಕ್ಸ್ ಅಂತ ಬಂದ್ರೆ, ಅದನ್ನ ಡಿಗ್ರಿ ಆಫ್ ದ ವರ್ಟೆಕ್ಸ್ ಅಂತ ಏನ್ ಕರಿತೀವಿ ಅಂತ ಅಂದ್ರೆ, ಇವಾಗ ನಂಬರ್ ಆಫ್ ಎಡ್ಜಸ್ ಬಂದ್ಬಿಟ್ಟು ನಮಗೆ ಡಿಗ್ರಿ ಆಫ್ ದ ವರ್ಟೈಸಸ್ ಕೊಡುತ್ತೆ, ಓಕೆನಾ. ಸೊ ಇವಾಗ ಇನ್ ಡಿಗ್ರಿ ಆಫ್ ದ ವರ್ಟೆಕ್ಸ್ ಅಂತ ಅಂದ್ರೆ, ಒಂದೇ ಒಂದು ನೋಡ್ಗೆ ಅಥವಾ ಒಂದು ವರ್ಟೆಕ್ಸ್ಗೆ ಎಷ್ಟು ಇನ್ಕಮಿಂಗ್ ಎಡ್ಜಸ್ ಇದೆ ಅನ್ನೋದನ್ನ ನಾವು ಇನ್ ಡಿಗ್ರಿ ಆಫ್ ವರ್ಟೆಕ್ಸ್ ಅಂತ ಕರಿತೀವಿ. ಸೊ ನೆಕ್ಸ್ಟ್ ಔಟ್ ಡಿಗ್ರಿ ಆಫ್ ದ ವರ್ಟೆಕ್ಸ್ ಅಂದ್ರೆ, ಒಂದು ಪರ್ಟಿಕ್ಯುಲರ್ ನೋಡ್ ಇಂದ ಎಷ್ಟು ಔಟ್ ಗೋಯಿಂಗ್ ಎಡ್ಜಸ್ ಇರುತ್ತೆ ಅದನ್ನ ನಾವು ಔಟ್ ಡಿಗ್ರಿ ವರ್ಟೆಕ್ಸ್ ಅಂತ ನಾವು ಕರಿತೀವಿ. ಕ್ಲಿಯರ್. ಕ್ಲಿಯರ್ ಅಬೌಟ್ ದಿಸ್. ಎಸ್, ದಿಸ್ ಇಸ್ ಅಬೌಟ್ ಏನಂತೀರಾ, ಡೆಫಿನೇಷನ್ಸ್. ಡೆಫಿನೇಷನ್ಸ್ ತುಂಬಾನೇ ಇಂಪಾರ್ಟೆಂಟ್ ಈ ಒಂದು ಚಾಪ್ಟರ್ ಅಲ್ಲಿ ಅಥವಾ ಈ ಒಂದು ಮಾಡ್ಯೂಲ್ ಅಲ್ಲಿ. ಡೆಫಿನೇಷನ್ಸ್ ಪಕ್ಕ ಬರ್ತವೆ, ಓಕೆನಾ. ಸೊ ಬಿ ಕ್ಲಿಯರ್ ವಿತ್ ದ ಡೆಫಿನೇಷನ್ಸ್. ಸೊ ನಿಮಗೆ ಮೀನಿಂಗ್ ಅರ್ಥ ಆದ್ರೆ ಬರೆಯಕ್ಕೆ ಈಸಿ ಆಗುತ್ತೆ. ಓಕೆ. ಸೊ ಇವಾಗ ನಾವು ಥರ್ಡ್ ಕ್ವೆಶನ್ ನೋಡೋಣ. ಸೊ ಎಕ್ಸ್ಪ್ಲೇನ್ ಎಲಿಮೆಂಟರಿ ಗ್ರಾಫ್ ಆಪರೇಷನ್ಸ್ ಅಂತ. ಸೊ ಎಲಿಮೆಂಟರಿ ಗ್ರಾಫ್ ಆಪರೇಷನ್ಸ್ ಅಲ್ಲಿ ಟೂ ಮೆಥಡ್ಸ್ ಬರುತ್ತೆ. ಒಂದು ಬಿ ಎಫ್ ಎಸ್, ಒಂದು ಡಿ ಎಫ್ ಎಸ್, ಮತ್ತೆ ಇನ್ನೊಂದು ಬಿ ಎಫ್ ಎಸ್. ಡಿ ಎಫ್ ಎಸ್ ಅಂತ ಅಂದ್ರೆ ಡೆಪ್ತ್ ಫಸ್ಟ್ ಸರ್ಚ್.
ಬಿ-ಎಫ್-ಎಸ್ ಅಂತ ಅಂದ್ರೆ ಬ್ರೆಡ್ತ್ ಫಸ್ಟ್ ಸರ್ಚ್. ಓಕೆನಾ? ಸೊ, ಈ ಬಿ-ಎಫ್-ಎಸ್ಸು ಅಥವಾ ಈ ಡಿ-ಎಫ್-ಎಸ್ಸು ಪ್ರಿ ಆರ್ಡರ್ ಟ್ರಾವರ್ಸಲ್ಲು ಸಿಮಿಲಾರಿಟಿ ತುಂಬಾ ಹೋಲುತ್ತೆ. ಓಕೆನಾ? ಇಟ್ ಈಸ್ ಸಿಮಿಲರ್ ಟು ಪ್ರಿ ಆರ್ಡರ್ ಟ್ರಾವರ್ಸಲ್. ಬಿ-ಎಫ್-ಎಸ್ ಬಂದ್ಬಿಟ್ಟು ಇಟ್ ಈಸ್ ಸಿಮಿಲರ್ ಟು ಲೆವೆಲ್ ಆರ್ಡರ್ ಟ್ರಾವರ್ಸಲ್. ಓಕೆ? ಇವಾಗ ನಾವು ಡಿ-ಎಫ್-ಎಸ್ ಬಗ್ಗೆ ನೋಡೋಣ. ಸೊ, ಈ ಡಿ-ಎಫ್-ಎಸ್ಸು ಇದ್ರದ್ದು ಔಟ್‌ಪುಟ್ ಯಾವಾಗ್ಲೂ ನಮಗೆ ಸ್ಪ್ಯಾನಿಂಗ್ ಟ್ರೀ ಆಗಿ ಔಟ್‌ಪುಟ್ ಕೊಡುತ್ತೆ. ಸೊ, ನಮ್ಮ ಫೈನಲ್ ರಿಸಲ್ಟ್ ಬಂದೆ ಸ್ಪ್ಯಾನಿಂಗ್ ಟ್ರೀ. ಏನಿದು ಸ್ಪ್ಯಾನಿಂಗ್ ಟ್ರೀ ಅಂತ ನಿಮಗೆ ಅನ್ಸ್ಬೋದು. ಸ್ಪ್ಯಾನಿಂಗ್ ಟ್ರೀ ಅಂದ್ರೆ ಇವಾಗ ಒರಿಜಿನಲ್ ಗ್ರಾಫಲ್ಲಿ ಎಷ್ಟು ವರ್ಟೈಸಸ್ ಇರುತ್ತೋ ಅಷ್ಟೇ ವರ್ಟೈಸಸ್ ಕೂಡ ಔಟ್‌ಪುಟ್ ಅಥವಾ ರಿಸಲ್ಟ್ ಅಲ್ಲಿ ಅಷ್ಟೇ ವರ್ಟೈಸಸ್ ಇರುತ್ತೆ. ಬಟ್ ಸೊ ಇಲ್ಲಿ ಏನಾಗಿರುತ್ತೆ, ಎಲ್ಲಾ ವರ್ಟೈಸಸ್ ಕೂಡ ಮಿನಿಮಮ್ ಎಡ್ಜಸ್ ಇಂದ ಕನೆಕ್ಟ್ ಆಗಿರುತ್ತೆ. ಸೊ ಅದು ಒರಿಜಿನಲ್ ಗ್ರಾಫ್ ಅಲ್ಲಿ ಇರುವಂತ ಎಲ್ಲಾ ವರ್ಟೈಸಸ್ ಕಂಪ್ಲೀಟ್ ವರ್ಟೈಸಸ್ ಇರುತ್ತೆ. ಬಟ್ ಮಿನಿಮಮ್ ಎಡ್ಜಸ್ ಇಂದ ಕನೆಕ್ಟ್ ಆಗಿರುತ್ತೆ. ಓಕೆ. ಸೊ ನಾನು ಅದನ್ನ ನಿಮಗೆ ಇವಾಗ ಹೇಳ್ಕೊಡ್ತೀನಲ್ವಾ, ಅಲ್ಗಾರಿದಮ್ ಅಥವಾ ಏನಾಗ್ಲಿ ಸ್ಟೆಪ್ಸ್ ಕನ್ವರ್ಟ್ ಮಾಡೋದಕ್ಕೆ, ಅಲ್ಲಿ ನಿಮಗೆ ತೋರಿಸ್ತೀನಿ ಸ್ಪ್ಯಾನಿಂಗ್ ಟ್ರೀ ಅಂದ್ರೆ ಏನಂತ. ಬಟ್ ಇಷ್ಟಂತೂ ನೆನ್ಪಿಟ್ಕೊಳ್ಳಿ, ಏನಂತ ಅಂದ್ರೆ ಸೇಮ್ ಎಲ್ಲಾ ವರ್ಟೈಸಸ್ ಇರುತ್ತೆ. ಬಟ್ ಮಿನಿಮಮ್ ಎಡ್ಜ್ ಇಂದ ಕನೆಕ್ಟ್ ಆಗಿರುತ್ತೆ ಅಷ್ಟೇ. ಆಮೇಲೆ ಈ ಒಂದು ಸ್ಪ್ಯಾನಿಂಗ್ ಟ್ರೀ, ಸೊ ಇದರಲ್ಲಿ ಯಾವುದೇ ರೀತಿ ಸೈಕ್ಲಿಂಗ್ ಅನ್ನೋದಿರಲ್ಲ. ಸೈಕ್ಲಿಂಗ್ ಅಂದ್ರೆ ಏನು? ಸೊ ಒಂದೇ ವರ್ಟೈಸಸ್ ಅಂದ್ರೆ ಫಸ್ಟ್ ವರ್ಟೆಕ್ಸ್ ಮತ್ತೆ ಲಾಸ್ಟ್ ವರ್ಟೆಕ್ಸ್ ಎರಡೂ ಸೇಮ್ ಇರೋದಿಲ್ಲ. ಓಕೆ, ಸೈಕಲ್ ಅನ್ನೋದು ಇರೋದಿಲ್ಲ ಈ ಒಂದು ಸ್ಪ್ಯಾನಿಂಗ್ ಟ್ರೀ ಅಲ್ಲಿ. ಅಷ್ಟು ನೆನ್ಪಿಟ್ಕೊಳ್ಳಿ. ಅದಾದ್ಮೇಲೆ ಇಲ್ಲಿ ನಾವು ಸ್ಟ್ಯಾಕ್ ನ ಯೂಸ್ ಮಾಡ್ತೀವಿ. ಏನಕ್ಕೆ? ಡಿ-ಎಫ್-ಎಸ್ ಟ್ರಾವರ್ಸಲ್ ಸೀಕ್ವೆನ್ಸ್ ನ ನಾವು ಕಂಡಿಡಿಯೋದಕ್ಕೆ ನಾವು ಸ್ಟ್ಯಾಕ್ ನ ಯೂಸ್ ಮಾಡ್ಕೊಳ್ತೀವಿ. ಈ ಸ್ಟ್ಯಾಕ್ ಸೈಜು ಯಾವಾಗ್ಲೂ ಎಷ್ಟು ಅಂದ್ರೆ ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ತೀವಿ ಈ ಒಂದು ಸ್ಟ್ಯಾಕ್ ಸೈಜು? ಸೊ ಯಾವ ರೀತಿ ನಾವು ತಗೋಬೇಕು ಈ ಸ್ಟ್ಯಾಕ್ ಸೈಜು ಅಂತ ಅಂದ್ರೆ, ಸೊ ನಮ್ಮ ಗ್ರಾಫ್ ಅಲ್ಲಿ ಎಷ್ಟು ನಂಬರ್ ಆಫ್ ವರ್ಟೈಸಸ್ ಇರುತ್ತೋ ಅಷ್ಟು ನಮ್ಮ ಸ್ಟ್ಯಾಕ್ ಸೈಜ್ ಇರಬೇಕು. ಓಕೆನಾ? ಸೊ ದಟ್ ಇಸ್ ವಾಟ್. ಸೊ ಇಷ್ಟ ಅರ್ಥ ಆಯ್ತಾ? ಬಿ-ಎಫ್-ಎಸ್ ಆಗ್ಲಿ ಡಿ-ಎಫ್-ಎಸ್ ಆಗ್ಲಿ ನಮ್ಮ ಔಟ್‌ಪುಟ್ ಬಂದು ಸ್ಪ್ಯಾನಿಂಗ್ ಟ್ರೀ ಆಗಿರುತ್ತೆ. ಅರ್ಥ ಆಯ್ತಲ್ವಾ? ಸೊ ದಟ್ಸ್ ಇಟ್. ಸೊ ಇವಾಗ ಡಿ-ಎಫ್-ಎಸ್ ಅಲ್ಲಿ ಪ್ರೊಸೀಜರ್ ಏನಿದೆ, ಯಾವ ರೀತಿ ನಾವು ಟ್ರಾವರ್ಸಲ್ ಸೀಕ್ವೆನ್ಸ್‌ನ ಕಂಡುಹಿಡಿಯೋದು ಅಂತ ನಾವು ನೋಡೋಣ. ಫಸ್ಟ್ ಸ್ಟೆಪ್ 1. ಸೊ ಕೊಟ್ಟಿರುವಂತ ಗ್ರಾಫ್ ಅಲ್ಲಿ ಯಾವುದಾದ್ರೂ ಒಂದು ವರ್ಟೆಕ್ಸ್‌ನ ಅಂದ್ರೆ ಸ್ಟಾರ್ಟಿಂಗ್ ವರ್ಟೆಕ್ಸ್‌ನ ನಾವು ಸೆಲೆಕ್ಟ್ ಮಾಡ್ಕೊಂಡು ಆ ಒಂದು ವರ್ಟೆಕ್ಸ್‌ನ ನಾವು ಏನ್ ಮಾಡ್ತೀವಿ, ಸ್ಟ್ಯಾಕ್‌ಗೆ ಪುಷ್ ಮಾಡ್ಕೊಳ್ತೀವಿ. ಸ್ಟ್ಯಾಕ್‌ಗೆ ಪುಷ್ ಮಾಡ್ಬಿಟ್ಟು ಸೊ ಏನ್ ಮಾಡ್ತೀವಿ, ಸ್ಟ್ಯಾಕ್‌ಗೆ ಪುಷ್ ಮಾಡಿದಾಗ ಅದನ್ನ ನಾವು ಡಿ-ಎಫ್-ಎಸ್ ಟ್ರಾವರ್ಸಲ್ ಸೀಕ್ವೆನ್ಸ್‌ಗೂ ಕೂಡ ನಾವು ಆ ಒಂದು ಪರ್ಟಿಕ್ಯುಲರ್ ನೋಡ್‌ನ ಆಡ್ ಮಾಡ್ಕೊಳ್ತೀವಿ. ಓಕೆ. ಸೊ ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಏನ್ ಮಾಡ್ತೀವಿ ಅಂದ್ರೆ, ಇವಾಗ ನಾವು ಸೆಲೆಕ್ಟ್ ಮಾಡಿರುವಂತಹ ನೋಡ್ ಇದೆಯಲ್ವಾ, ಅದನ್ನ ನಾವು ಸ್ಟ್ಯಾಕ್‌ಗೆ ಹಾಕಿರ್ತೀವಿ ಅಲ್ವಾ. ಆ ಸ್ಟ್ಯಾಕ್ ಅಲ್ಲಿ ಏನಿರುತ್ತೆ, ಸ್ಟ್ಯಾಕ್ ಟಾಪ್ ಅಲ್ಲಿ ನಾವು ಇವಾಗ ಸೆಲೆಕ್ಟ್ ಮಾಡಿರುವಂತ ನೋಡ್ ಇರುತ್ತೆ. ಆ ಒಂದು ಪರ್ಟಿಕ್ಯುಲರ್ ನೋಡ್‌ಗೆ ಯಾವ್ಯಾವುದು ಅಡ್ಜಸೆಂಟ್ ವರ್ಟೆಕ್ಸ್ ಇರುತ್ತೋ ಅದ್ರಲ್ಲಿ ಯಾವ ಒಂದು ಅಡ್ಜಸೆಂಟ್ ವರ್ಟೆಕ್ಸು ಇಲ್ಲಿವರೆಗೂ ವಿಸಿಟ್ ಆಗಿರೋದಿಲ್ಲ, ನೋಟ್ ಇಟ್, ವಿಸಿಟ್ ಆಗಿರೋದಿಲ್ಲ, ಆ ಒಂದು ನೋಡ್‌ನ ನಾವು ಸೆಲೆಕ್ಟ್ ಮಾಡ್ಕೊಳ್ತೀವಿ. ಆ ಒಂದು ಪರ್ಟಿಕ್ಯುಲರ್ ನೋಡ್‌ನ ಸೆಲೆಕ್ಟ್ ಮಾಡ್ಕೊಂಡು ನಾವು ಸ್ಟ್ಯಾಕ್‌ಗೆ ಮತ್ತೆ ಪುಷ್ ಮಾಡ್ಕೊಳ್ತೀವಿ. ಓಕೆ, ದಿಸ್ ಇಸ್ ಕ್ಲಿಯರ್. ದಿಸ್ ಇಸ್ ಅಬೌಟ್ ದ ಸೆಕೆಂಡ್ ಸ್ಟೆಪ್. ನೆಕ್ಸ್ಟ್ ಥರ್ಡ್ ಸ್ಟೆಪ್ ಅಲ್ಲಿ ನಾವು ಈ ಒಂದು ಸೆಕೆಂಡ್ ಸ್ಟೆಪ್‌ನ ನಾವು ರಿಪೀಟ್ ಮಾಡ್ತಾನೆ ಇರ್ತೀವಿ ಅಂಟಿಲ್ ದೇರ್ ಇಸ್ ನೋ ಅನ್ವಿಸಿಟೆಡ್ ಅಡ್ಜಸೆಂಟ್ ವರ್ಟೈಸಸ್ ಫಾರ್ ದ ಟಾಪ್ ವರ್ಟೆಕ್ಸಸ್ ಆನ್ ದ ಸ್ಟ್ಯಾಕ್. ಅಂದ್ರೆ ಈ ಒಂದು ಪ್ರೊಸೀಜರ್‌ನ ಅಥವಾ ಸ್ಟೆಪ್ 2ನ ನಾವು ರಿಪೀಟ್ ಮಾಡ್ತಾನೆ ಇರ್ತೀವಿ. ಎಲ್ಲಿವರೆಗೂ ಅಂದ್ರೆ ಎಲ್ಲಾ ನೋಡ್ಸು ವಿಸಿಟ್ ಆಗಿರ್ಬೇಕು ಅಲ್ಲಿವರೆಗೂ ಈ ಒಂದು ಪ್ರೊಸೀಜರ್‌ನ ನಾವು ರಿಪೀಟ್ ಮಾಡ್ತೀವಿ. ಎಲ್ಲಿವರೆಗೂ ಎಲ್ಲಾ ನೋಡ್ಸು ವಿಸಿಟ್ ಆಗಿರುತ್ತೆ, ಆಮೇಲೆ ಅದು ನಮ್ಮ ಆ ಒಂದು ಪರ್ಟಿಕ್ಯುಲರ್ ನೋಡ್‌ನು ಡೆಡ್ ಎಂಡ್ ಆಗಿರುತ್ತೆ. ಓಕೆ, ಅವಾಗ ಮಾತ್ರ ನಾವು ಈ ಒಂದು ಪ್ರೊಸೀಜರ್‌ನ ರಿಪೀಟ್ ಮಾಡ್ತಾನೆ ಇರ್ತೀವಿ. ಸೊ ಸ್ಟೆಪ್ 4 ಏನು ಅಂದ್ರೆ, ಸೊ ಯಾವಾಗ ಯಾವುದೇ ರೀತಿ ನ್ಯೂ ವರ್ಟೈಸಸ್ ಇರಲ್ಲ ಅಥವಾ ಎಲ್ಲಾ ವಿಸಿಟ್ ಆಗಿರುತ್ತೆ, ಸೊ ಅವಾಗ ನಾವೇನ್ ಮಾಡ್ತೀವಿ ಅಂದ್ರೆ ಸ್ಟ್ಯಾಕ್ ಇಂದ ಒಂದೊಂದೇ ಎಲಿಮೆಂಟ್‌ನ ನಾವು ಪಾಪ್ ಅಪ್ ಮಾಡ್ತಾ ಬರ್ತೀವಿ. ಓಕೆನಾ? ಸೊ ಸ್ಟೆಪ್ 5 ಬಂದು ಸ್ಟೆಪ್ 2, ಸ್ಟೆಪ್ 3, ಸ್ಟೆಪ್ 4ನ ರಿಪೀಟ್ ಮಾಡ್ತಾ ಇರಬೇಕು ಎಲ್ಲಿವರೆಗೂ, ಸ್ಟ್ಯಾಕ್ ಎಂಪ್ಟಿ ಆಗೋವರೆಗೂ. ಸೊ ಇವಾಗ ನಾವು ಈ ಒಂದು ಪ್ರೊಸೀಜರ್‌ನ ನೀಟಾಗಿ ಅಪ್ಲೈ ಮಾಡ್ತಾ ಬರೋಣ. ಸೊ ಇವಾಗ ನಾವು ತಗೊಂಡಿರುವಂತ ಗ್ರಾಫ್ ಬಂದು ಇದು. ಓಕೆನಾ?
ನಾವು ಎನ ಕನ್ಸಿಡರ್ ಮಾಡ್ಕೊಳ್ಳೋಣ ಫಸ್ಟಿಗೆ. ನಾವೇನಂತ ಕನ್ಸಿಡರ್ ಮಾಡ್ಕೊಳ್ಳೋಣ? ಸ್ಟಾರ್ಟ್ ಅಂತ ಕನ್ಸಿಡರ್ ಮಾಡ್ಕೊಳ್ಳೋಣ. ಓಕೆ. ಸ್ಟೆಪ್ 1 ಮುಗೀತು. ಸ್ಟೆಪ್ 2 ಅಲ್ಲಿ ಇದನ್ನ ನಾನು ಇವಾಗ ಪುಷ್ ಮಾಡ್ಕೊಂಡಿದ್ದೀನಿ ಸ್ಟ್ಯಾಕ್‌ಗೆ. ಸೊ ಇಫ್ ಯು ಫರ್ಗೆಟ್ ಅಬೌಟ್ ದಿ ಸ್ಟ್ಯಾಕ್. ಓಕೆ. ಸೊ ಇದನ್ನ ನೋಡ್ಬೇಡಿ. ಸೊ ನಾನು ಹೇಳ್ತೀನಿ ಆ ಥರ ವಿಜುವಲೈಸ್ ಮಾಡ್ಕೊಳ್ಳಿ. ಏನು ಅಂದ್ರೆ ಇವಾಗ ನಾನು ಸ್ಟ್ಯಾಕ್‌ಗೆ ಪುಷ್ ಮಾಡ್ಕೊಂಡಿದ್ದೀನಿ. ಸ್ಟ್ಯಾಕ್‌ಗೆ ಪುಷ್ ಮಾಡ್ಕೊಂಡಾದ್ಮೇಲೆ ನಾನು ಅದನ್ನ ಡಿ-ಎಫ್-ಎಸ್ ಟ್ರಾವರ್ಸಲ್ ಸೀಕ್ವೆನ್ಸ್‌ಗೂ ಹಾಕೋಬೇಕು. ಓಕೆನಾ? ಅದಾದ್ಮೇಲೆ ನೆಕ್ಸ್ಟ್ ಸೆಕೆಂಡ್ ಸ್ಟೆಪ್ ಏನು? ಅದಕ್ಕೆ ಅಡ್ಜಸೆನ್ಸಿ ವರ್ಟೈಸಸ್ ಯಾವ್ದ್ಯಾವ್ದು ಅಂತ ನೋಡ್ಬೇಕು. ಸೊ ಬಿ, ಡಿ ಮತ್ತೆ ಇ. ಸೊ ಬಿ, ಡಿ ಮತ್ತೆ ಇ ಎಲ್ಲ ಅನ್ವಿಸಿಟೆಡ್ ಹೌದಾ? ಸೊ ಯಾವ್ದಾದ್ರು ಸೆಲೆಕ್ಟ್ ಮಾಡ್ಕೊಳ್ಬಹುದು. ನಾನು ಹೆಂಗೆ ಸೆಲೆಕ್ಟ್ ಮಾಡ್ಕೊಂತೀನಿ? ನಾನು ಬಿ ನ ಸೆಲೆಕ್ಟ್ ಮಾಡ್ಕೊಂತೀನಿ. ಬಿ ನ ಸೆಲೆಕ್ಟ್ ಮಾಡ್ಕೊಂಡಾದ್ಮೇಲೆ ನಾನ್ ಅದನ್ನ ಸ್ಟ್ಯಾಕ್ ಟಾಪ್ ಅಲ್ಲಿ ನಾನು ಹಾಕ್ತೀನಿ. ಅಥವಾ ನಾನು ಸ್ಟ್ಯಾಕ್‌ಗೆ ಪುಷ್ ಮಾಡ್ಕೊಳ್ತೀನಿ. ಸ್ಟ್ಯಾಕ್‌ಗೆ ಪುಷ್ ಮಾಡ್ಕೊಂಡಾದ್ಮೇಲೆ ನಾನು ಅದನ್ನ ಡಿ-ಎಫ್-ಎಸ್ ಟ್ರಾವರ್ಸಲ್‌ಗೂ ಕೂಡ ನಾನು ಅದನ್ನ ಹಾಕೊಳ್ಬೇಕು. ಓಕೆ. ನೆಕ್ಸ್ಟ್ ಇವಾಗ ಸ್ಟೆಪ್ 2 ನಾವು ರಿಪೀಟ್ ಮಾಡ್ತಾನೆ ಇರಬೇಕು. ಎಲ್ಲಿವರೆಗೂ? ನಮ್ಮ ಒಂದು ನೋಡು ಡೆಡ್ ಎಂಡ್‌ಗೆ ರೀಚ್ ಆಗಬೇಕು. ಇಲ್ಲ ಅಂತ ಅಂದ್ರೆ ಆ ಒಂದು ನೋಡಿಂದ ಯಾವುದೇ ರೀತಿ ಎಲ್ಲ ನೋಡ್ಸು ಅಡ್ಜಸೆಂಟ್ ನೋಡ್ಸು ವಿಸಿಟ್ ಆಗಿರಬೇಕು. ಸೊ ಅಂಥ ನೋಡ್ ಸಿಕ್ಕಾಗ ನಾವೇನ್ ಮಾಡ್ಬೇಕು? ಪಾಪ್ ಅಪ್ ಮಾಡ್ಬೇಕು. ಸೊ ಇದೇನಾದ್ರೂ ನಮ್ಮ ಡೆಡ್ಡಾ? ಅಲ್ಲ. ಅದಕ್ಕೆ ಇವಾಗ ನೋಡಿ ಇದರದ್ದು ಅಡ್ಜಸೆನ್ಸಿ ಯಾವುದು? ಸೊ ಇ ಮತ್ತೆ ಸಿ ಮತ್ತೆ ಎ. ಸೊ ಎ ಆಲ್ರೆಡಿ ವಿಸಿಟ್ ಆಗಿದೆ. ಅದನ್ನ ಕನ್ಸಿಡರ್ ಮಾಡ್ಕೊಳ್ಳೋದಕ್ಕಾಗಲ್ಲ. ಸೊ ಇವಾಗ ನಾನು ಸಿ ನ ತಗೊಳ್ತೀನಿ. ಸಿ ನ ಸೆಲೆಕ್ಟ್ ಮಾಡ್ಕೊಂಡಾಗ ಇದನ್ನ ಸೆಲೆಕ್ಟ್ ಮಾಡ್ಕೊಂಡು ನಾನು ಸ್ಟ್ಯಾಕ್‌ಗೆ ಪುಷ್ ಮಾಡ್ಕೊಳ್ತೀನಿ. ಸೊ ನೆಕ್ಸ್ಟ್ ಏನ್ ಮಾಡ್ತೀನಿ? ಸಿಗೆ ಯಾರು ಅಡ್ಜಸೆಂಟ್ ವರ್ಟೈಸಸ್ ಇದ್ದಾರೆ ಅಂತ ನಾನು ನೋಡ್ತೀನಿ. ಸಿಗೆ ಯಾರ್ಯಾರು ಅಡ್ಜಸೆಂಟ್ ವರ್ಟೈಸಸ್ ಇದ್ದಾರೆ? ಬಿ, ಇ, ಎಫ್ ಮತ್ತೆ ಜಿ. ಓಕೆನಾ? ಸೊ ಬಿ ಆಲ್ರೆಡಿ ವಿಸಿಟ್ ಆಗಿದ್ದಾನೆ. ಸೊ ನಾನು ಇವಾಗ ಏನ್ ತಗೊಳ್ತೀನಿ ಅಂತ ಅಂದ್ರೆ ನಾನು ಇ ನ ಸೆಲೆಕ್ಟ್ ಮಾಡ್ಕೊಳ್ತೀನಿ. ಓಕೆ. ಸೊ ಇವಾಗ ಇ ನ ಸೆಲೆಕ್ಟ್ ಮಾಡ್ಕೊಂಡಾದ್ಮೇಲೆ ಇದಕ್ಕೆ ಅಡ್ಜಸೆನ್ಸಿ ವರ್ಟೈಸಸ್ ಯಾರು? ಎ, ಬಿ ಮತ್ತೆ ಸಿ. ಓಕೆ. ಸೊ ಇವಾಗ ಏನು ವಿಸಿಟ್ ಆಗಿದ್ದ ಮತ್ತೆ ಡಿನೂ ಇದೆ. ಏನು ವಿಸಿಟ್ ಆಗಿದ್ದಾರೆ, ಬಿನು ವಿಸಿಟ್ ಆಗಿದ್ದಾರೆ, ಸಿನು ವಿಸಿಟ್ ಆಗಿದ್ದಾರೆ. ಡಿ ವಿಸಿಟ್ ಆಗಿಲ್ಲ ಮತ್ತೆ ಎಫ್ ವಿಸಿಟ್ ಆಗಿಲ್ಲ. ಸೊ ಐ ವಿಲ್ ಗೋ ವಿತ್ ಡಿ. ಸೊ ಡಿಗೆ ಹೋದಾಗ ಸೊ ನಾನು ಇವಾಗ ಡಿಗೆ ಅಡ್ಜಸೆನ್ಸಿ ವರ್ಟೈಸಸ್ ಯಾರು? ಎ ಮತ್ತೆ ಇ. ಎ ಮತ್ತೆ ಇ ಇಬ್ರು ವಿಸಿಟ್ ಆಗಿದ್ದಾರೆ. ಸೊ ಇವಾಗ ಇಬ್ರು ವಿಸಿಟ್ ಆಗಿದ್ರೆ ಸೊ ದಿಸ್ ಇಸ್ ಅ ಡೆಡ್ ಒನ್ ಅಂತ ಹೇಳ್ಬೋದು. ಓಕೆನಾ? ಸೊ ಇವಾಗ ನಾವು ಡೆಡ್ ನೋಡ್ಗೆ ಬಂದಾಗ ನಾವೇನ್ ಮಾಡ್ಬೇಕು? ಸ್ಟ್ಯಾಕ್ ಅಲ್ಲಿ ಇರೋದ್ನೆಲ್ಲ ನಾನು ಪಾಪ್ ಅಪ್ ಮಾಡ್ತಾ ಹೋಗ್ತೀನಿ. ಸೊ ಪಾಪ್ ಅಪ್ ಮಾಡಿದಾಗ ಸೊ ಇವಾಗ ಏನ್ ಬರುತ್ತೆ? ಪಾಪ್ ಅಪ್ ಮಾಡಿದಾಗ ಈ ತರ ನಾವು ಆಲ್ರೆಡಿ ಪುಷ್ ಮಾಡ್ಕೊಂಡಿದ್ವಲ್ಲ ಎ, ಬಿ, ಸಿ ಮತ್ತೆ ಇ ನ ಪುಷ್ ಮಾಡ್ಕೊಂಡಿದ್ವಿ. ಇವಾಗ ಡಿನು ಪುಷ್ ಮಾಡ್ಕೊಂಡ್ವಿ. ನೆಕ್ಸ್ಟ್ ಸೊ ಇವಾಗ ಎಲ್ಲ ಪಾಪ್ ಅಪ್ ಆಯ್ತು. ಸೊ ನಾನು ಡಿ-ಎಫ್-ಎಸ್ ಟ್ರಾವರ್ಸ್ ಅಲ್ಲಿ ಆಲ್ರೆಡಿ ಪ್ರೆಸೆಂಟ್ ಇದೆ. ಸೊ ನೆಕ್ಸ್ಟ್ ಏನ್ ಮಾಡ್ಬೇಕು ಅಂದ್ರೆ ಇವಾಗ ನೆಕ್ಸ್ಟ್ ನಾನು ಇಗೆ ಬಂದಾಗ ನೆಕ್ಸ್ಟ್ ಇ ಅಲ್ಲಿ ಅನ್ವಿಸಿಟೆಡ್ ಇದ್ದಿದ್ದು ಎಫ್. ಸೊ ಅಲ್ವಾ? ಎಫ್ ಅಂತ ಬಂದಾಗ ಸೊ ಈ ಒಂದು ಎಫ್ಗೆ ಯಾವುದು ಅಡ್ಜಸೆಂಟ್ ಮ್ಯಾಟ್ರಿಕ್ಸ್ ಆಗಿತ್ತು? ಸಿ ಮತ್ತೆ ಜಿ ಅಲ್ವಾ? ಸಿ ಆಲ್ರೆಡಿ ವಿಸಿಟ್ ಆಗಿರೋದ್ರಿಂದ ನಾನು ಜಿನ ಸೆಲೆಕ್ಟ್ ಮಾಡ್ಕೊತೀನಿ. ಜಿನು ಹಾಕೊಳ್ತೀನಿ. ಕ್ಲಿಯರ್? ಇಷ್ಟು ಕ್ಲಿಯರ್ ಆಯ್ತಲ್ವಾ? ಸೊ ಯಾವ ರೀತಿ ನಾನು ಡಿ-ಎಫ್-ಎಸ್ ಟ್ರಾವರ್ಸ್ ಇಲ್ಲಿ ಜಿನು ಬರ್ಕೊಳ್ಬೇಕು. ಓಕೆನಾ? ಯಾವ ರೀತಿ ನಾನು ಈ ಒಂದು ಡಿ-ಎಫ್-ಎಸ್ ಟ್ರಾವರ್ಸಲ್ನ ನಾನು ಪರ್ಫಾರ್ಮ್ ಮಾಡಿದೆ ಅಂತ. ಸೊ ಪರ್ಫಾರ್ಮ್ ಮಾಡಿದಾಗ ಏನ್ ಬರುತ್ತೆ ಅಂದ್ರೆ ಎ, ಬಿ, ಸಿ ಆಮೇಲೆ ಇ ಮತ್ತೆ ಡಿ ಮತ್ತೆ ಎಫ್ ಮತ್ತೆ ಜಿ. ಸೊ ನಾನು ತೋರಿಸ್ತೀನಿ ನೋಡಿ. ಸೊ ಯಾವ ರೀತಿ ಬರುತ್ತೆ ಅಂದ್ರೆ ಎ, ಬಿ, ಬಿ, ಸಿ, ಸಿ, ಇ ಮತ್ತೆ ಡಿ ಮತ್ತೆ ಎಫ್ ಮತ್ತೆ ಜಿ. ಇಲ್ಲಿ ನಾವು ನೋಡ್ಬೋದು ಎಲ್ಲಾ ನೋಡ್ಸು ಪ್ರೆಸೆಂಟ್ ಇದೆಯಾ ನಮ್ಮ ಒಂದು ಗ್ರಾಫ್ ಅಲ್ಲಿ? ಸೊ ಗ್ರಾಫ್ ಅಲ್ಲಿ ಪ್ರೆಸೆಂಟ್ ಇದೆ. ಅದಾದ್ಮೇಲೆ ಎಲ್ಲಾ ನೋಡ್ಸು ಕನೆಕ್ಟ್ ಆಗಿದ್ಯಾ? ಹೌದು, ಕನೆಕ್ಟ್ ಆಗಿದೆ. ವಿತ್ ದ ಮಿನಿಮಮ್ ಆಫ್ ಎಡ್ಜಸ್? ಹೌದು. ಸೊ ಒರಿಜಿನಲ್ ಗ್ರಾಫ್ಗೂ ಮತ್ತೆ ನಮ್ಮ ಒಂದು ಸ್ಪ್ಯಾನಿಂಗ್ ಟ್ರೀ, ಇದನ್ನೇ ಸ್ಪ್ಯಾನಿಂಗ್ ಟ್ರೀ ಅನ್ನೋದು. ನಮ್ಮ ಒಂದು ಸ್ಪ್ಯಾನಿಂಗ್ ಟ್ರೀ ಏನಂತೀರಾ? ಎಲ್ಲ ವರ್ಟೈಸಸ್ ಇದಾವೆ ಮತ್ತೆ ಎಡ್ಜಸ್ ಆಗಿ ಕನೆಕ್ಟ್ ಆಗಿದ್ದಾವೆ ಅಲ್ವಾ? ಸೊ ದಟ್ಸ್ ಇಟ್. ಸೊ ಇದನ್ನ ನಾವು ಡಿ-ಎಫ್-ಎಸ್ ಟ್ರಾವರ್ಸಲ್ ಇಂದ ನಾವು ಅಚೀವ್ ಮಾಡಿದ್ವಿ. ಸೊ ದಟ್ಸ್ ಇಟ್. ಅಂಡರ್ಸ್ಟ್ಯಾಂಡ್ ಆಯ್ತಲ್ವಾ? ಸೊ ಇಷ್ಟು ಗೊತ್ತಾದ್ರೆ ನೆಕ್ಸ್ಟ್ ನಾವು ಸಿ ಫಂಕ್ಷನ್ ನ ಬರಿಬೇಕು. ಸೊ ಸಿ ಫಂಕ್ಷನ್ ನ ಬರೆಯೋದು ಹೆಂಗೆ? ಸೊ ಫಸ್ಟ್ ವಾಯ್ಡ್ ಡಿ-ಎಫ್-ಎಸ್. ಈ ಒಂದು ಡಿ-ಎಫ್-ಎಸ್ ಗೆ ನಾವು ಆರ್ಗ್ಯುಮೆಂಟ್ ನ ಏನ್ ಪಾಸ್ ಮಾಡ್ತೀವಿ ಅಂದ್ರೆ ಸೊ ಸ್ಟಾರ್ಟಿಂಗ್ ನೋಡ್, ನಾವು ಒಂದು ನೋಡ್ ನ ಸೆಲೆಕ್ಟ್ ಮಾಡ್ತೀವಿ ಅಲ್ವಾ? ಯಾವ ನೋಡ್ ನ ನಾವು ಸೆಲೆಕ್ಟಿಂಗ್ ನೋಡ್ ಅಂತ ತಗೊಳ್ತಿದೀವಿ ಅದನ್ನ ನಾವು ಇಲ್ಲಿ ಪಾಸ್ ಮಾಡ್ಕೊಳ್ತೀವಿ.
ಕ್ಲಿಯರ್. ಸೊ ನೆಕ್ಸ್ಟ್ ನಾನು ಇಂಟ್ ಐ ಅಂತ ನಾನು ಒಂದು ವೇರಿಯಬಲ್ನ ಕನ್ಸಿಡರ್ ಮಾಡ್ಕೊಳ್ತೀನಿ. ಅದಾದ್ಮೇಲೆ ವಿಸಿಟೆಡ್ ಆಫ್ ವಿ ಈಸ್ ಈಕ್ವಲ್ ಟು 1. ಹೌದು, ಇವಾಗ ನಾನು ಫಸ್ಟ್ನ ಏನು ಮಾಡ್ತೀನಿ, ಫಸ್ಟ್ ನೋಡ್ನ ಸೆಲೆಕ್ಟ್ ಮಾಡಿರೋದನ್ನ ನಾನು ವಿಸಿಟ್ ಮಾಡಿಕೊಂಡು ಸ್ಟ್ಯಾಕ್ ಪುಷ್ ಮಾಡಿಕೊಂಡು ಅದನ್ನ ಡೈರೆಕ್ಟ್ ಡಿ ಎಫ್ ಎಸ್ ಟ್ರಾವರ್ಸಲ್ ಸೀಕ್ವೆನ್ಸ್ಗೆ ಹಾಕ್ತೀನಿ ಅಂದೆ. ಸೊ ಇದನ್ನ ನಾನು ಫಸ್ಟ್ ಕೊಟ್ಟಿರೋಂಥ ನೋಡ್ನ ನಾನು ವಿಸಿಟೆಡ್ ಅಂತ ಕನ್ಸಿಡರ್ ಮಾಡ್ಕೊಳ್ತೀನಿ, ಅದನ್ನ ಸ್ಟ್ಯಾಕ್ಗೆ ಪುಷ್ ಮಾಡ್ಕೊಳ್ತೀನಿ, ಅದನ್ನೇ ಮಾಡಿರೋದು. ಸೊ ಇವಾಗ ಅದಾದ್ಮೇಲೆ ನಾವು ಅದಕ್ಕೆ ಅಡ್ಜಸೆಂಟ್ ವರ್ಟೈಸಸ್ ಯಾವುದು ಅಂತ ಕಂಡುಹಿಡಿಬೇಕು. ಸೊ ಈ ಅಡ್ಜಸೆಂಟ್ ವರ್ಟೈಸಸ್ ನ ಹೆಂಗೆ ಕಂಡುಹಿಡಿತೀರಾ, ಅಡ್ಜಸೆನ್ಸಿ ಮ್ಯಾಟ್ರಿಕ್ಸ್ ನ ಯೂಸ್ ಮಾಡಿಕೊಂಡು ನೀವು ಕಂಡುಹಿಡಿತೀರಾ, ರೈಟ್. ಸೊ ಇವಾಗ ಅಡ್ಜಸೆನ್ಸಿ ಮ್ಯಾಟ್ರಿಕ್ಸ್ ಅಲ್ಲಿ ಏನಿತ್ತು, ಸೊ ಇವಾಗ ನಾವು ಎಲ್ಲಿ 0 ಅಂತ ಹಾಕ್ತಿವಿ, ಎಲ್ಲಿ 1 ಹಾಕ್ತಿವಿ, ಅಕಸ್ಮಾತ್ ಏನಾದ್ರು ಎಡ್ಜ್ ಎಕ್ಸಿಸ್ಟ್ ಇದ್ರೆ ನಾವು 1 ಅಂತ ಬರುತ್ತೆ ಅಲ್ವಾ. ಸೊ ದಟ್ ಇಸ್ ವಾಟ್. ಸೊ ನಿಮ್ಮ ಒಂದು ಅಡ್ಜಸೆನ್ಸಿ ಮ್ಯಾಟ್ರಿಕ್ಸ್ 1 ಅಂತ ಇದ್ದು ಅಕಸ್ಮಾತ್ ವಿಸಿಟೆಡ್ ಆಫ್ ಐ ಇಸ್ ಈಕ್ವಲ್ ಟು 0 ಅಂದ್ರೆ ಚೆಕಿಂಗ್ ದಟ್ ನೋಡ್ ಈಸ್ ವಿಸಿಟೆಡ್ ಆರ್ ನಾಟ್, ಇಲ್ಲಿ ನಾವು ಚೆಕ್ ಮಾಡ್ತಾ ಇದ್ದೀವಿ. ಸೊ ಅಕಸ್ಮಾತ್ ವಿಸಿಟೆಡ್ ಆಫ್ ಐ ಇಸ್ ಈಕ್ವಲ್ ಟು 0 ಅಂದ್ರೆ ಇನ್ನು ವಿಸಿಟ್ ಆಗಿಲ್ಲ ಅಂತ ಅಂದ್ರೆ ಏನ್ ಮಾಡ್ಬೇಕು, ಅದನ್ನ ಸ್ಟ್ಯಾಕ್ ಪುಷ್ ಮಾಡ್ಕೊಂಡು ನಾವೇನ್ ಮಾಡ್ಬೇಕು, ಇಲ್ಲಿ ಪ್ರಿಂಟ್ ಮಾಡ್ಕೊಳ್ಬೇಕು. ಇಲ್ಲ ಅಂತ ಅಂದ್ರೆ ರಿಕರ್ಸಿವ್ ನ ನಾವು ಯೂಸ್ ಮಾಡಿರೋದು ಇಲ್ಲಿ. ಸೊ ನಾನು ಮತ್ತೆ ಡಿ ಎಫ್ ಎಸ್ ನ ಕರಿತೀವಿ, ಓಕೆನಾ. ಸೊ ವೈ, ಬಿಕಾಸ್ ವಿ ಆರ್ ಕಾಲಿಂಗ್ ದಟ್, ಬಿಕಾಸ್ ವಿ ಹ್ಯಾವ್ ಟು ಫೈಂಡ್ ಅಗೇನ್ ಇಟ್ಸ್ ಅ ನೈಬರ್ ನೋಡ್. ಮತ್ತೆ ನಾವು ಅದರದ್ದು ಅಡ್ಜಸೆನ್ಸಿ ಮ್ಯಾಟ್ರಿಕ್ಸ್ ನ ಕಂಡುಹಿಡಿಬೇಕು, ಅದಕ್ಕೆ ನಾವು ಏನ್ ಮಾಡ್ತಾ ಇದೀವಿ, ಇಲ್ಲಿ ಮತ್ತೆ ಡಿ ಎಫ್ ಎಸ್ ನ ಕರಿತಾ ಇದೀವಿ, ಓಕೆನಾ. ಸೊ ದಟ್ಸ್ ಇಟ್. ಸೊ ನೆಕ್ಸ್ಟ್ ಬಿ ಎಫ್ ಎಸ್ ಸೇಮ್ ಇದೆ. ಸೊ ಏನ್ ಡಿಫ್ರೆನ್ಸು ಇದರಲ್ಲಿ ಅಂತ ಅಂದ್ರೆ ಅಲ್ಲಿ ನಾವು ಸ್ಟ್ಯಾಕ್ ನ ಯೂಸ್ ಮಾಡ್ತಿದೀವಿ, ಇಲ್ಲಿ ನಾವು ಕ್ಯೂ ನ ಯೂಸ್ ಮಾಡ್ತಿದೀವಿ ಅಷ್ಟೇ. ಸೊ ಇಲ್ಲೂ ಕೂಡ ಫಸ್ಟ್ ನಾವು ಒಂದು ವರ್ಟೆಕ್ಸ್ ನ ಸೆಲೆಕ್ಟ್ ಮಾಡ್ಕೋಬೇಕು ಅಥವಾ ಒಂದು ನೋಡ್ ನ ನಾವು ಸೆಲೆಕ್ಟ್ ಮಾಡ್ಕೊಳ್ಬೇಕು. ಸೊ ಈ ಸೆಲೆಕ್ಟ್ ಮಾಡ್ಕೊಂಡಿರೋ ನೋಡ್ ನ ನಾವು ಏನ್ ಮಾಡ್ಬೇಕು, ಕ್ಯೂ ಅಲ್ಲಿ ಇನ್ಸರ್ಟ್ ಮಾಡ್ಬೇಕು, ಮತ್ತೆ ಅದನ್ನ ಬಿ ಎಫ್ ಎಸ್ ಟ್ರಾವರ್ಸಲ್ ಸೀಕ್ವೆನ್ಸ್ಗೆ ಆಡ್ ಮಾಡ್ಕೊಳ್ಬೇಕು. ಆಮೇಲೆ ಇದರಲ್ಲಿ ನಾವು ಅದಕ್ಕೆ ಅಡ್ಜಸೆನ್ಸಿ ಮ್ಯಾಟ್ರಿಸಸ್, ನಾಟ್ ಅಡ್ಜಸೆನ್ಸಿ ಮ್ಯಾಟ್ರಿಕ್ಸ್, ಅಡ್ಜಸೆನ್ಸಿ ವರ್ಟೈಸಸ್ ಯಾವುದು ಅಂತ ನಾವು ಕಂಡುಹಿಡಿಬೇಕು. ಅಡ್ಜಸೆಂಟ್ ವರ್ಟೈಸಸ್ ನ ಕಂಡುಹಿಡಿದು ಯಾವುದು ಇನ್ನು ವಿಸಿಟ್ ಆಗಿಲ್ಲ ಆ ಒಂದು ನೋಡ್ ನ ನಾವು ಸೆಲೆಕ್ಟ್ ಮಾಡಿಕೊಂಡು ಅದನ್ನ ನಾವು ಕ್ಯೂಗೆ ಹಾಕೊಳ್ಬೇಕು, ಓಕೆನಾ. ಸೊ ಈ ಒಂದು ಸೆಕೆಂಡ್ ಸ್ಟೆಪ್ ನ ಎಲ್ಲಿವರೆಗೂ ನಾವು ರಿಪೀಟ್ ಮಾಡಬೇಕು ಅಂದ್ರೆ ನಮ್ಮ ಒಂದು ನೋಡು ಡೆಡ್ ನೋಡ್ಗೆ ರೀಚ್ ಆಗೋವರೆಗೂ ಇದನ್ನ ನಾವು ರಿಪೀಟ್ ಮಾಡಬೇಕು. ಸೊ ಯಾವಾಗ ನಮ್ಮ ಒಂದು ಟ್ರಾವರ್ಸ್ ಡೆಡ್ ನೋಡ್ಗೆ ರೀಚ್ ಆಗುತ್ತೆ ಆವಾಗ ನಾವು ಏನ್ ಮಾಡ್ಬೇಕು, ಒಂದೊಂದೇ ಎಲಿಮೆಂಟ್ ನ ಕ್ಯೂ ಇಂದ ಡಿಲೀಟ್ ಮಾಡ್ತಾ ಬರಬೇಕು, ಓಕೆನಾ. ಸೊ ಹಿಂಗೆ ನಾವು ರಿಪೀಟ್ ಮಾಡಬೇಕು ಸ್ಟೆಪ್ಸ್ ನ 2, 3, 4 ಎಲ್ಲಿವರೆಗೂ ಅಂದ್ರೆ ಕ್ಯೂ ಎಂಟಿ ಆಗೋವರೆಗೂ ನಾವು ಅದನ್ನ ಡಿಲೀಟ್ ಮಾಡ್ತಾ ಬರ್ತೀವಿ. ಸೊ ಸೇಮ್ ವೇ ನಾವು ಯಾವ ರೀತಿ ಅಲ್ಲಿ ಮಾಡಿದ್ವಲ್ಲ ಇಲ್ಲೂ ಅಷ್ಟೇ. ಈ ಒಂದು ಸ್ಟೆಪ್ಸ್ ನ ನೀವು ಫಾಲೋ ಮಾಡಿಕೊಂಡು ಇಲ್ಲಿ ಟ್ರೈ ಮಾಡಿ, ನಿಮಗೆ ಬರುತ್ತೆ, ಓಕೆನಾ. ಸೊ ಸೇಮ್ ಆಸ್ ಡಿ ಎಫ್ ಎಸ್, ಬಟ್ ಇಲ್ಲಿ ನಾವು ಕ್ಯೂ ನ ಯೂಸ್ ಮಾಡ್ತಿದೀವಿ ಅಷ್ಟೇ, ಓಕೆನಾ. ಸೊ ಏನಾದ್ರೂ ಡೌಟ್ಸ್ ಇದ್ರೆ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ, ಓಕೆ. ಸೊ ದಟ್ಸ್ ಇಟ್. ಸೊ ಇದಕ್ಕೆ ಆದಂತ ನಾವು ಏನ್ ಬರಿಬೇಕು, ಫಂಕ್ಷನ್ ನ ಬರಿಬೇಕಾಗತ್ತೆ. ಸೊ ಇಲ್ಲಿ ಯಾವ ರೀತಿ ನಾನು ಡಿ ಎಫ್ ಎಸ್ ಹೇಳ್ಕೊಟ್ಟೆ ಅಲ್ವಾ, ಬಿ ಎಫ್ ಎಸ್ ಕೂಡ ಹಂಗೆ ಬರಿಬೇಕು. ಸೊ ಇಲ್ಲಿ ನಾವು ಕ್ಯೂ ನ ಯೂಸ್ ಮಾಡ್ತಿರೋದ್ರಿಂದ ಫ್ರಂಟ್ ಮತ್ತೆ ರೇರ್ ಕಾನ್ಸೆಪ್ಟ್ ಬರುತ್ತೆ. ಫ್ರಂಟ್ ಅಲ್ಲಿ ಏನ್ ಮಾಡ್ತೀರಾ, ಡಿಲೀಟ್ ಮಾಡ್ತೀರಾ, ರೇರ್ ಅಲ್ಲಿ ಏನ್ ಮಾಡ್ತೀರಾ, ಇನ್ಸರ್ಟ್ ಮಾಡ್ತೀರಾ, ಓಕೆನಾ. ಸೊ ಅಷ್ಟೇ, ಅದನ್ನ ಯೂಸ್ ಮಾಡಿಕೊಂಡು ನೀವು ಫಂಕ್ಷನ್ ನ ಬರೀರಿ. ಆಕ್ಚುಲಿ ನೀವು ಈ ಒಂದು ಫಂಕ್ಷನ್ಸು ಅಥವಾ ಈ ಒಂದು ಪ್ರೋಗ್ರಾಮ್ಸ್ನೆಲ್ಲ ನೀವು ಆಲ್ರೆಡಿ ಲ್ಯಾಬ್ ಪ್ರೋಗ್ರಾಮ್ಸ್ಗೆ ಅಂತ ಓದಿರ್ತೀರಾ. ಸೊ ಅಷ್ಟೊಂದೇನು ಇದ್ರ ಬಗ್ಗೆ ನೀವು ಸ್ಟ್ರೆಸ್ ಕೊಡಂಗಿಲ್ಲ, ಯಾಕಂದ್ರೆ ನಿಮ್ಗೆ ಆಲ್ರೆಡಿ ಲ್ಯಾಬ್ ಎಕ್ಸಾಮ್ಸ್ ಆಗಿರೋದ್ರಿಂದ ನೀವು ಯು ವಿಲ್ ಬಿ ಲಿಟಲ್ ಬಿಟ್ ಪರ್ಫೆಕ್ಟ್ ಅಂತ ಅನ್ಕೊಳ್ತೀನಿ. ಸೊ ಯಾಕೆ ಅಂತ ಅಂದ್ರೆ ನಿಮಗೆ ಇವಾಗ ಈ ಫಂಕ್ಷನ್ಸು ಆಕ್ಚುಲಿ ಸ್ಕೀಮ್ ಆಫ್ ಎವ್ಯಾಲ್ಯೂಯೇಷನ್ಸ್ ಅಲ್ಲಿ ಕೊಟ್ಟಿರ್ತಾರೆ. ನಿಮಗೆ ಅರ್ಧಂಬರ್ಧ ಬಂದ್ರೂ ಪರವಾಗಿಲ್ಲ, ಟ್ರೈ ಟು ರೈಟ್ ದಿಸ್ ಫಂಕ್ಷನ್ಸ್ ಬಿಕಾಸ್ ಇಟ್ ಇಸ್ ಇಂಪಾರ್ಟೆಂಟ್. ಆಮೇಲೆ ನಿಮಗೆ ಅರ್ಧಂಬರ್ಧ ಗೊತ್ತಿದ್ರು ಪರವಾಗಿಲ್ಲ, ಅದನ್ನ ಬರೀರಿ. ಬಿಕಾಸ್ ಯಾವುದೇ ಇನ್ವಿಜಿಲೇಟರು ಕೂಡ ಲೈನ್ ಬೈ ಲೈನು ಚೆಕ್ ಮಾಡಲ್ಲ, ಓಕೆನಾ. So try to attempt this question by writing the C function. This is very very important question, elementary graph operations. ನಾನು ಇವಾಗೆ ಹೇಳಿದ್ದೀನಿ, ಓಕೆನಾ. ಸೊ ಡೋಂಟ್ ಸ್ಕಿಪ್ ದಿಸ್ ಕ್ವೆಶನ್. ಆಮೇಲೆ ತುಂಬಾನೇ ಈಸಿ ಇದೆ, ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿದೆ. ಸೊ ಡೋಂಟ್ ಸ್ಕಿಪ್ ಇಟ್, ಓಕೆ. ಸೊ ಇವಾಗ ನಾವು ನೆಕ್ಸ್ಟ್ ಕ್ವೆಶನ್ ನ ನೋಡ್ನಲ್ಲಿ ಅವರೇ ಗ್ರಾಫ್ ಕೊಟ್ಟಿದ್ದಾರೆ, ನಾವು ಅಡ್ಜಸೆನ್ಸಿ ಮ್ಯಾಟ್ರಿಕ್ಸ್ ಮತ್ತೆ ಅಡ್ಜಸೆನ್ಸಿ ಲಿಂಕ್ಡ್ ಲಿಸ್ಟ್ ರೆಪ್ರೆಸೆಂಟೇಷನ್ ನಾವು ತೋರಿಸ್ಬೇಕು. ನಾನು ಆಲ್ರೆಡಿ ನಿಮಗೆ ಹೇಳಿದ್ದೀನಿ ಯಾವ ರೀತಿ ಅಡ್ಜಸೆನ್ಸಿ
ಮ್ಯಾಟ್ರಿಕ್ಸ್ನ ರೆಪ್ರೆಸೆಂಟ್ ಮಾಡಬೇಕು ಅಂತ. ಸೊ ಫಸ್ಟಿಗೆ, ಸೊ ಇಲ್ಲಿ ಫಸ್ಟು ಇದ್ರದ್ದು ಸೈಜು ಆಲ್ವೇಸ್ ಡಿಪೆಂಡ್ಸ್ ಆನ್ ನಂಬರ್ ಆಫ್ ವರ್ಟೈಸಸ್, ರೈಟ್? ಎಷ್ಟು ವರ್ಟೈಸಸ್ ಇದೆ? 1 2 3 4 5. ಸೊ ವಾಟ್ ವಿಲ್ ಬಿ ದ ಸೈಜ್ ಆಫ್ ದ ಅಡ್ಜಸೆನ್ಸಿ ಮ್ಯಾಟ್ರಿಕ್ಸ್? 5 ಕ್ರಾಸ್ 5, ರೈಟ್? ಸೊ ಫಸ್ಟ್ 5 ಕ್ರಾಸ್ 5 ಅಂತ ಹಾಕೊಳ್ಳಿ. ಅದಾದ್ಮೇಲೆ ಏನ್ ಗೊತ್ತಾ, ಸೊ ಇಲ್ಲಿ ನಂಬರಿಂಗ್ಸ್ ಇದೆ ಅಲ್ವಾ, ಅದನ್ನ ಹಾಕೊಳ್ಳಿ. 1 2 3 4 5, 1 2 3 4 5. 1 ಇಂದ 1ಗೆ ಯಾವುದೇ ರೀತಿ ಎಡ್ಜ್ ಇದೆಯಾ? ಇಲ್ಲ. ಸೊ ನನಗೆ 0 ಹಾಕೊಳ್ತೀನಿ. ಸೊ 1 ಇಂದ 2ಗೆ ಎಡ್ಜ್ ಇದೆಯಾ? ಹೌದು. ಸೊ ನಾನು ಏನ್ ಮಾಡ್ಕೊಳ್ತೀನಿ, ಇಲ್ಲಿ 1 ಹಾಕೊಳ್ತೀನಿ. ಸೊ 1 ಇಂದ 3ಗೆ ಎಡ್ಜ್ ಇದೆಯಾ? ಸೊ ಇಲ್ಲ. ಬಟ್ 3 ಇಂದ 1ಗಿದೆ, 1 ಇಂದ 3ಗಿಲ್ಲ. ಸೊ ರಿಮೆಂಬರ್, ದಿಸ್ ಇಸ್ ಅ ಡೈರೆಕ್ಟೆಡ್ ಗ್ರಾಫ್. ಓಕೆ, ಸೊ ಡೈರೆಕ್ಷನ್ಸ್ ಇಸ್ ವೆರಿ ಇಂಪಾರ್ಟೆಂಟ್. 1 2 3 ಎಡ್ಜ್ ಇದೆಯಾ? ಇಲ್ಲ. ಸೊ ನಾನು ಅದಕ್ಕೆ 0 ಹಾಕೊಂಡಿದ್ದೀನಿ. 1 to 4 ಎಡ್ಜ್ ಇದೆಯಾ? ಇಲ್ಲ, ಅದಕ್ಕೆ 0 ಹಾಕೊಂಡಿದ್ದೀನಿ. 1 to 5 ಕೂಡ ಎಡ್ಜ್ ಇಲ್ಲ, ಅದಕ್ಕೆ ನಾನು 0ನ ಹಾಕೊಂಡಿದ್ದೀನಿ. ಸೊ ನೆಕ್ಸ್ಟ್ 2 to 1, 2 to 1 ಎಡ್ಜ್ ಇದೆಯಾ? ಇಲ್ಲ. ಸೊ ಅದಕ್ಕೆ ನಾನು 0 ಹಾಕೊಂಡಿದ್ದೀನಿ. 2 to 2 ಸೆಲ್ಫ್ ಲೂಪು ಇಲ್ಲ, ಅದಕ್ಕೆ ನಾನು 0 ಹಾಕೊಂಡಿದ್ದೀನಿ. 2 to 3 ಎಡ್ಜ್ ಇದೆಯಾ? 2 to 3, ಎಸ್, ನನಗೆ ಎಡ್ಜ್ ಇದೆ. ಸೊ 1 ಹಾಕೊಂಡಿದ್ದೀನಿ. 2 to 4 ಎಡ್ಜ್ ಇದೆಯಾ? ಸೊ ಇಲ್ಲ. ಸೊ 0 ಹಾಕೊಂಡಿದ್ದೀನಿ. 2 to 5 ಎಡ್ಜ್ ಇದೆ, ಅದಕ್ಕೆ ನಾನು 1 ಹಾಕೊಂಡಿದ್ದೀನಿ. ಸೊ ಅದೇ ರೀತಿ 3ಗೆ ನೋಡಿ. ಸೊ 3 to 1 ಎಡ್ಜ್ ಇದೆಯಾ? ಹೌದು, 3 to 1 ಎಡ್ಜ್ ಇದೆ. ಆಮೇಲೆ ನೆಕ್ಸ್ಟ್ 3 to 4 ಎಡ್ಜ್ ಇದೆ. 3 to 4 ಎಡ್ಜ್ ಇದೆ, ಅಲ್ಲಿಗೆ 1 ಹಾಕೊಂಡು ಮಿಕ್ಕಿದ್ದಕ್ಕೆಲ್ಲ 0 ಹಾಕೊಳ್ಳಿ. ನೆಕ್ಸ್ಟ್ 4 ಅಂತ ಬಂದಾಗ 4ಗೆ ಔಟ್ ಗೋಯಿಂಗ್ ಎಡ್ಜಸ್ಸೇ ಇಲ್ಲ. ಸೊ ಅದಕ್ಕೆ ಯಾವುದೇ ರೀತಿ ಇಲ್ಲಿ ಎಡ್ಜ್ ಕನೆಕ್ಟ್ ಆಗಿಲ್ಲ. ಸೊ 4 ಇಂದ ಯಾವುದು ವರ್ಟೈಸಸ್ಗೆ ಎಡ್ಜ್ ಕನೆಕ್ಟ್ ಆಗಿಲ್ಲ, ಅದಕ್ಕೆ ನಾನು ಕಂಪ್ಲೀಟ್ 0 ಅಂತ ಹಾಕೊಂಡಿದ್ದೀನಿ. ಸೊ ನೆಕ್ಸ್ಟ್ ಕಮಿಂಗ್ ಟು 5. ಸೊ 5 ಇಂದ ನನಗೆ 5 to 4 ಎಡ್ಜ್ ಇದೆ. ಸೊ 5 to 4, 5 ಇಂದ 4ಗೆ ಮಾತ್ರ ಎಡ್ಜ್ ಇದೆ, ಮಿಕ್ಕಿದಕ್ಕೆಲ್ಲ 0 ಅಷ್ಟೇ. ಸೊ ನೆಕ್ಸ್ಟ್ ಲಿಂಕ್ಡ್ ಲಿಸ್ಟ್ ರೆಪ್ರೆಸೆಂಟೇಷನ್ ಯಾವ ರೀತಿ ಮಾಡಬೇಕು ಅಂತ ನಾನು ಆಲ್ರೆಡಿ ಹೇಳಿದ್ದೀನಿ. ಸೊ ಆ ಪ್ರೊಸೀಜರ್ ಫಾಲೋ ಮಾಡಿದ್ರು ಓಕೆ. ಸೊ ದಟ್ ಈಸ್ ಆಲ್ಸೋ ಕರೆಕ್ಟ್. ಓಕೆ, ಅದು ಕೂಡ ಕರೆಕ್ಟ್ ಆಗಿದೆ. ಓಕೆ, ಆಮೇಲೆ ಇದು ಕೂಡ ಕರೆಕ್ಟ್ ಆಗಿದೆ. ಸೊ ಇದು ಸ್ಕೀಮ್ ಆಫ್ ಎವ್ಯಾಲ್ಯೂಯೇಷನ್, ದಟ್ ಈಸ್ ವಾಟ್ ಐ ಹ್ಯಾವ್ ರಿಟನ್ ಇಸ್, ದಟ್ ಈಸ್ ಆಲ್ಸೋ ಕರೆಕ್ಟ್. ದಿಸ್ ಇಸ್ ಆಲ್ಸೋ ಕರೆಕ್ಟ್. ಯಾವುದಾದ್ರೂ ಎರಡರಲ್ಲಿ ಒಂದು ಫಾಲೋ ಮಾಡಿದ್ರು ಓಕೆ, ಇಟ್ ಈಸ್ ರೈಟ್ ಓನ್ಲಿ. ಓಕೆ, ಸೊ ದಟ್ಸ್ ಇಟ್. ನೆಕ್ಸ್ಟ್ ಬಂದ್ಬಿಟ್ಟು, ಸೊ ವಿ ಹ್ಯಾವ್ ಟು ಡೆವಲಪ್ ಅ ಸಿ ಫಂಕ್ಷನ್ ಅಂಡ್ ಟ್ರಾವರ್ಸ್ ಡಿ ಎಫ್ ಎಸ್ ಅಂಡ್ ಅಪ್ಲೈ ಡಿ ಎಫ್ ಎಸ್ ಗ್ರಾಫ್ ಬಿಲೋ ಫ್ರಮ್ ದ ಸ್ಟಾರ್ಟಿಂಗ್ ಫ್ರಮ್ ಸಿ. ಓಕೆ, ಸೊ ಇಲ್ಲಿ ನಾವು ಫಸ್ಟಿಗೆ ಡಿ ಎಫ್ ಎಸ್ ಇಲ್ಲೇನು ಮಾಡ್ತೀರಾ ಗೊತ್ತಾ, ಫಸ್ಟ್ ಸಿ ಫಂಕ್ಷನ್ ನಾನು ಹೇಳ್ಕೊಟ್ಟೆ ಅಲ್ವಾ, ಡಿ ಎಫ್ ಎಸ್ ಅದನ್ನ ಬರೀರಿ. ಡಿ ಎಫ್ ಎಸ್ ಬರ್ದಾದ್ಮೇಲೆ ನಾನು ಆಲ್ರೆಡಿ ಟ್ರೇಸಿಂಗು ಹೇಳ್ಕೊಟ್ಟಿದ್ದೀನಿ, ಯಾವ ರೀತಿ ಮಾಡಬೇಕು ಡಿ ಎಫ್ ಎಸ್ನ ಅಂತ. ಸೊ ಡಿ ಎಫ್ ಎಸ್ ಇಸ್ ಬಿಟ್ ಇಂಪಾರ್ಟೆಂಟ್ ದ್ಯಾನ್ ಬಿ ಎಫ್ ಎಸ್. ಓಕೆ, ಫಸ್ಟ್ ಡಿ ಎಫ್ ಎಸ್ ಮೇಲೆ ಫೋಕಸ್ ಮಾಡಿ. ಎಲಿಮೆಂಟರಿ ಅಂತ ಕೊಟ್ಟರೆ ಎರಡನ್ನೂ ನೋಡ್ಕೊಳ್ಬೇಕು. ಓಕೆ, ಆಮೇಲೆ ಸಿ ಫಂಕ್ಷನ್ ನೀಟಾಗಿ ಹೇಳ್ಕೊಟ್ಟಿದ್ದೀನಿ, ಮತ್ತೆ ಡಿ ಎಫ್ ಎಸ್ ಕೂಡ ನಾನು ಟ್ರೇಸಿಂಗ್ ಪಾರ್ಟ್ ಕೂಡ ಹೇಳ್ಕೊಟ್ಟಿದ್ದೀನಿ. ಸೊ ಅದ್ರ ಪ್ರಕಾರನೇ ಈ ಒಂದನ್ನ ಟ್ರೇಸಿಂಗ್ ಪಾರ್ಟ್ನು ಸಾಲ್ವ್ ಮಾಡಿ ಅಷ್ಟೇ. ಸೊ ನೀವು ಸಾಲ್ವ್ ಮಾಡಿದಾಗ ನಿಮಗೆ ಆನ್ಸರ್ ಇದು ಬರುತ್ತೆ. ಓಕೆ, ಕ್ಲಿಯರ್? ದಟ್ಸ್ ಇಟ್. ಸಿ ಫಂಕ್ಷನ್ ಬರೀರಿ, ಮತ್ತೆ ಇದು ಸೀಕ್ವೆನ್ಸ್ ಬರೀರಿ. ಇಲ್ಲಿ ನಾನು ಹೇಳ್ತಿದ್ದೀನಿ, ದಿಸ್ ಇಸ್ ಅ ಸ್ಕೀಮ್ ಆಫ್ ಎವ್ಯಾಲ್ಯೂಯೇಷನ್. ಸೊ ಏನ್ ಗೊತ್ತಾ, ಸಿ ಫಂಕ್ಷನ್ ಫಾರ್ ಡಿ ಎಫ್ ಎಸ್. ಇಲ್ಲಿ ಏನಾದರೂ ಫಂಕ್ಷನ್ ಕೊಟ್ಟಿದ್ದಾರಾ? ಇಲ್ಲ. ಸೊ ಪ್ರಾಕ್ಟಿಕಲ್ ಆಗಿ ಥಿಂಕ್ ಮಾಡಿ, ನೀವು ಬರ್ದಿದ್ದೇ ಎಲ್ಲ. ಓಕೆನಾ, ಏನಾದ್ರೂ ಬರೀರಿ, ಹಂಗಂತ ಹೇಳ್ಬಿಟ್ಟು ಉದ್ರಿ ಬರಿಬೇಡಿ. ಓಕೆನಾ, ಸೊ ನಿಮಗೆ ನೀವು ಕಂಪ್ಲೀಟ್ ಆಗಿ ಒಂದು 3 ಟೈಮ್ಸ್ ಪ್ರಾಕ್ಟೀಸ್ ಮಾಡಿ. ಓಕೆನಾ, 3 ಟೈಮ್ಸ್ ಪ್ರಾಕ್ಟೀಸ್ ಮಾಡಿದ್ರೆ ಅಲ್ಲಿ ಅಕಸ್ಮಾತ್ ಏನಾದ್ರು ಒಂದು 2 to 3 ಲೈನ್ ಸ್ಕಿಪ್ ಆದ್ರೂ ಕೂಡ ಅಲ್ಲಿ ಅದ್ರ ಬದಲು ನೀವೇನಾದ್ರೂ ಬರೆದ್ರು ಕೂಡ ಕೊಟ್ಬಿಡ್ತಾರೆ. ಯಾಕಂದ್ರೆ ಇಲ್ಲಿ ಸ್ಕೀಮ್ ಆಫ್ ಎವ್ಯಾಲ್ಯೂಯೇಷನ್ ಸಿ ಫಂಕ್ಷನ್ ಕೇಳಿದ್ದಾರೆ. ಒಂದು ವೇಳೆ ಇನ್ವಿಜಿಲೇಟರ್ಗೆ ನೀಟಾಗಿ ಅದ್ರ ಬಗ್ಗೆ ಐಡಿಯಾ ಇಲ್ಲ ಅಂದ್ರೆ ಏನ್ ಮಾಡ್ತೀರಾ? ರೈಟ್, ಕೊಟ್ಟೆ ಕೊಡ್ತಾರೆ. ಆಮೇಲೆ ಅವರು ನಿಮ್ಮ ಪೇಪರ್ ಮೇಲೆ ಅಷ್ಟೊಂದು ಟೈಮ್ ಕೂಡ ಸ್ಪೆಂಡ್ ಮಾಡಲ್ಲ, ಅದು ನಿಮಗೆ ಗೊತ್ತಾ? ಸೊ ಒಂದು ಇನ್ವಿಜಿಲೇಟರಿಗೆ ಅವ್ರಿಗೂ ಏಮ್ ಇರುತ್ತೆ, ನಾನು ಇಷ್ಟು ಕಂಪ್ಲೀಟ್ ಮಾಡಬೇಕು ಅಂದ್ರೆ ಮ್ಯಾಕ್ಸಿಮಮ್ ಅಂದ್ರೂ ನಿಮ್ಮ ಒಂದು ಪೇಪರ್ ಮೇಲೆ 3 to 4 ಮಿನಿಟ್ಸ್ ಸ್ಪೆಂಡ್ ಮಾಡ್ಬೋದು. ಓಕೆನಾ, ಅಷ್ಟೇ. ಹಂಗಂದ್ರೆ ನೀವು ಯೋಚನೆ ಮಾಡಿ ಯಾವ ರೀತಿ ನಿಮ್ಮ ಪೇಪರು ಕರೆಕ್ಷನ್ ಆಗತ್ತೆ ಅಂತ. ಅರ್ಥ ಆಯ್ತಾ? ಸೊ ಡೋಂಟ್ ವರಿ. ಸೊ ನೆಕ್ಸ್ಟ್ ಕ್ವೆಶನ್ ನೋಡ್ತಾ ಹೋಗೋಣ. ಸೊ ಫಸ್ಟ್ ಒನ್ ಬಂದ್ಬಿಟ್ಟು ನೆಕ್ಸ್ಟ್ ಕ್ವೆಶನ್, ಲಿಸ್ಟ್ ದ ಟೈಪ್ಸ್ ಆಫ್ ಸೆಲೆಕ್ಷನ್ ಟ್ರೀ ಅಂಡ್ ಎಕ್ಸ್ಪ್ಲೇನ್ ಈಚ್ ಅಂತ ಕೇಳಿದ್ದಾರೆ. ನಾವು ನೋಡೋಣ ಇವಾಗ. ಸೊ ಈ ಒಂದು ಕಂಪ್ಲೀಟ್ ಚಾಪ್ಟರ್ ಅಲ್ಲಿ ನಾವೇನ್ ಮಾಡ್ಬೇಕು ಅಂದ್ರೆ ಸ್ಮಾಲೆಸ್ಟ್ ಎಲಿಮೆಂಟ್ ನ ಕಂಡುಹಿಡಿಬೇಕು. ಸೊ ದಟ್ಸ್ ಇಟ್. ಸೊ ಇದ್ರದ್ದು ಮೇನ್ ಅಜೆಂಡಾ ಬಂದು ಅಷ್ಟೇ, ಈ ಒಂದು ಸೆಲೆಕ್ಷನ್ ಟ್ರೀ ಇದು. ಓಕೆ, ಸೊ ಇವಾಗ ಎವ್ರಿಥಿಂಗ್ ಎಲ್ಸ್ ಲೈಕ್ ಇವಾಗ ಟ್ರೀ ಆಗಿರ್ಬೋದು, ವಿನ್ನರ್ ಟ್ರೀಸ್ ಆಗಿರ್ಬೋದು, ಲೂಸರ್ ಟ್ರೀಸ್ ಆಗಿರ್ಬೋದು. ಸೊ ಇದೆಲ್ಲ ಒಂದು ಟ್ರಿಕ್ ಅಷ್ಟೇ, ಹೆಂಗೆ ಈ ಒಂದು ಪ್ರೊಸೀಜರ್ನ ಫಾಸ್ಟ್ ಆಗಿ ನಾವು ಮಾಡ್ಬೋದು ಅನ್ನೋದು ಇದ್ರದ್ದು ಏನಂತೀರಾ ಟ್ರಿಕ್ಸ್ ಅಷ್ಟೇ. ಅರ್ಥ ಆಯ್ತಾ? ಸೊ ಇವಾಗ ಇಮ್ಯಾಜಿನ್ ಮಾಡ್ಕೊಳ್ಳಿ,
ಏನಂತ ನನ್ನ ಹತ್ರ ಒಂದು 3 ಬ್ಯಾಸ್ಕೆಟ್ ಇದಾವೆ. ಸೊ ಬ್ಯಾಸ್ಕೆಟ್ 1, ಬ್ಯಾಸ್ಕೆಟ್ 2 ಮತ್ತೆ ಬ್ಯಾಸ್ಕೆಟ್ 3. ಓಕೆ. ಈ ಒಂದು ಫಸ್ಟ್ ಬ್ಯಾಸ್ಕೆಟ್ ಅಲ್ಲಿ ನನ್ನ ಹತ್ರ 10, 20 ಮತ್ತೆ 30 ಇದೆ. ಸೊ ನೆಕ್ಸ್ಟ್ ಈ ಒಂದು ಬ್ಯಾಸ್ಕೆಟ್ 2 ಅಲ್ಲಿ ನನ್ನ ಹತ್ರ 15, 25, ಅದಾದ್ಮೇಲೆ ನನ್ನ ಹತ್ರ 35 ಇದೆ. ಸೊ ನೆಕ್ಸ್ಟ್ ಈ ಒಂದು ಬ್ಯಾಸ್ಕೆಟ್ 3 ಅಲ್ಲಿ 5, 18 ಮತ್ತೆ 40 ಇದೆ. ಓಕೆ. ಸೊ ಇವಾಗ ಈ ತರ ಇದ್ದಾಗ ನಾವು ಇದನ್ನ ಒಂದೇ ಸಾರ್ಟೆಡ್ ಲಿಸ್ಟ್ ಆಗಿ ನಾವು ಮಾಡ್ಕೊಳ್ಬೇಕು. ಸೊ ಅಟ್ ದ ಸ್ಟಾರ್ಟ್ ಇವಾಗ ನೋಡಿದ ತಕ್ಷಣ ನಿಮಗೆ ಏನ್ ಅನ್ಸುತ್ತೆ? ಈ ಒಂದು ಇಷ್ಟು 3 ಬಾಸ್ಕೆಟ್ಸ್ ಅಲ್ಲಿ ನಾವು ಒಂದು ಸಾರ್ಟೆಡ್ ಲಿಸ್ಟ್ ಆಗಿ ಕನ್ವರ್ಟ್ ಮಾಡ್ಕೊಳ್ಬೇಕು ಅಂದ್ರೆ ಫಸ್ಟ್ ಎಲಿಮೆಂಟ್ ನೀವು ನೋಡಿದ ತಕ್ಷಣ ಯಾವ್ದು ಬರ್ಬೇಕನ್ಸುತ್ತೆ? 5 ಅಲ್ವಾ? ರೈಟ್. ವೆರಿ ಗುಡ್. ಇಟ್ ಇಸ್ 5 ಓನ್ಲಿ. ಫಸ್ಟ್ 5 ಬರ್ಬೇಕು ಅಲ್ವಾ? ದಟ್ ಇಸ್ 100% ಕರೆಕ್ಟ್. ಸೊ ಇವಾಗ ಇಮ್ಯಾಜಿನ್ ಮಾಡ್ಕೊಳ್ಳಿ, ನಿಮ್ಮ ಹತ್ರ 1000 ಬಾಸ್ಕೆಟ್ಸ್ ಇದೆ. ಸೊ ಪ್ರತಿಯೊಂದು ಸಾರಿನೂ ನೀವು ಒಂದೊಂದು ನಂಬರು ಕೂಡ ಪ್ರತಿಯೊಂದು 100 ಬಾಸ್ಕೆಟ್ಸ್ ಜೊತೆ ನೀವು ಕಂಪೇರ್ ಮಾಡ್ತೀರಾ? ಇಲ್ಲ. ಸೊ ಇವಾಗ ಇದು ತುಂಬಾ ಸ್ಲೋ ಆಗುತ್ತೆ. ಸೊ ಪ್ರೊಸೀಜರು ಅದಕ್ಕೋಸ್ಕರ ಈ ಒಂದು ಸೆಲೆಕ್ಷನ್ ಟ್ರೀ ಅನ್ನೋ ಕಾನ್ಸೆಪ್ಟ್ ಬಂದಿದ್ದು. ಅರ್ಥ ಆಯ್ತಾ? ಈ ಒಂದು ಸೆಲೆಕ್ಷನ್ ಟ್ರೀ ಇಟ್ ಇಸ್ ನಥಿಂಗ್ ಬಟ್ ದ ವೇ ಆಫ್ ಆರ್ಗನೈಸಿಂಗ್ ಆಫ್ ಕಂಪೇರಿಂಗ್ ದ ನಂಬರ್ಸ್. ಸೊ ವಿ ಡೋಂಟ್ ಕಂಪೇರ್ ಎವ್ರಿಥಿಂಗ್ ಅಗೇನ್ ಅಂಡ್ ಅಗೇನ್. ಪ್ರತಿಯೊಂದನ್ನು ಒಂದೇ ಸತಿ ಏನು ಮತ್ತೆ ಮತ್ತೆ ಕಂಪೇರ್ ಮಾಡೋದಕ್ಕೆ ಹೋಗಲ್ಲ ಅಷ್ಟು. ಅದನ್ನ ಸೆಲೆಕ್ಷನ್ ಟ್ರೀ ಅನ್ನೋದು ಕಾನ್ಸೆಪ್ಟ್. ಓಕೆ. ಇವಾಗ ನಾವು ವಿನ್ನರ್ ಟ್ರೀನ ಕನ್ಸಿಡರ್ ಮಾಡೋಣ. ಓಕೆ. ಎಕ್ಸಾಂಪಲ್, ನಾನು ಒಂದು ಎಕ್ಸಾಂಪಲ್ ತಗೊಳ್ತೀನಿ. ದಟ್ ಈಸ್ ನಥಿಂಗ್ ಬಟ್ 10, 15 ಮತ್ತೆ 5 ಮತ್ತೆ 20 ಈ ಒಂದು ಎಕ್ಸಾಂಪಲ್ ತಗೊಳ್ತೀನಿ ವಿನ್ನರ್ ಟ್ರೀಗೆ. ಸೊ ಫಸ್ಟಿಗೆ ನಾನು ಏನು ಮಾಡ್ತೀನಿ ಅಂದರೆ 10 ಮತ್ತು 5ನ ಕಂಪೇರ್ ಮಾಡ್ತೀನಿ. ಸೊ 10 ವರ್ಸಸ್ 15ನ ನಾನು ಕಂಪೇರ್ ಮಾಡಿದಾಗ ಸೊ ಹೂ ವಿನ್ಸ್? 10 ಮತ್ತು 15ನ ಕಂಪೇರ್ ಮಾಡಿದಾಗ ಯಾರು ವಿನ್ ಆಗ್ತಾರೆ? 10. ಯಾಕೆ ಹೇಳಿ? ಅದೇ ಸ್ಮಾಲೆಸ್ಟ್ ನಂಬರು 10, 15ಗೆ ಕಂಪೇರ್ ಮಾಡಿದಾಗ. ಇವಾಗ 5 ಮತ್ತು 20ನ ಕಂಪೇರ್ ಮಾಡ್ತೀನಿ. 5 ವರ್ಸಸ್ ಮತ್ತೆ 20 ಕಂಪೇರ್ ಮಾಡಿದಾಗ ಹೂ ವಿಲ್ ವಿನ್? ಸೊ 5 ವಿನ್ಸ್. ಯಾಕಂದ್ರೆ 5 ಬಂದ್ಬಿಟ್ಟು ಏನಂತೀರ ಸ್ಮಾಲೆಸ್ಟ್ ನಂಬರ್ ಅಲ್ವಾ? ಸೊ ಇವಾಗ ಈ ಟು ಕಂಪೇರ್ ಮಾಡಿದ್ವಿ. ಇವಾಗ ವಿನ್ನರ್ ಕಾಂಪಿಟೇಷನ್ ಮಾಡಬೇಕು. ಸೊ ವಿನ್ನರ್ಸ್ ಯಾರು? 5 ಮತ್ತೆ 10. ಸೊ ದೀಸ್ ಆರ್ ದ ವಿನ್ನರ್ಸ್. ಸೊ ನಾನು ಏನು ಮಾಡ್ತೀನಿ? 10 ಮತ್ತೆ 5ನ ಕಂಪೇರ್ ಮಾಡ್ತೀನಿ. 10 ವರ್ಸಸ್ 5. ಸೊ ಇವಾಗ ಯಾರು ವಿನ್ ಆಗ್ತಾರೆ? ಸೊ ಫೈನಲ್ ವಿನ್ನರ್ ಇಸ್ 5 ಅಲ್ವಾ? ಸೊ ಆಲ್ವೇಸ್ ದ ರೂಟ್ ಟಾಪ್ ಸ್ಟೋರ್ಸ್ ದ ಸ್ಮಾಲೆಸ್ಟ್ ನಂಬರ್. ದಿಸ್ ಇಸ್ ವಾಟ್ ದ ವಿನ್ನರ್ ಟ್ರೀ. ಅರ್ಥ ಆಯ್ತಲ್ವಾ ಕಂಪ್ಲೀಟ್ ಆಗಿ? ಸೊ ದಿಸ್ ಇಸ್ ವಾಟ್ ದ ವಿನ್ನರ್ ಟ್ರೀ ಕಾನ್ಸೆಪ್ಟ್. ಓಕೆ. ಇವಾಗ ಲೂಸರ್ ಟ್ರೀ ಏನ್ ಹೇಳುತ್ತೆ ಅಂತ ನೋಡೋಣ. ಸೊ ಕೇರ್ಫುಲ್ ಆಗಿ ಕೇಳಿಸ್ಕೊಳ್ಳಿ. ವಿನ್ನರ್ ಟ್ರೀ ಆಲ್ವೇಸ್ ಸೇಸ್ ಸ್ಟೋರ್ ದ ವಿನ್ನರ್ ಅಟ್ ಈಚ್ ಕಂಪ್ಯಾರಿಸನ್. ಸೊ ಒಂದೊಂದು ಕಂಪ್ಯಾರಿಸನ್ ಅಲ್ಲೂ ವಿನ್ನರ್ಸ್ ನ ಸ್ಟೋರ್ ಮಾಡಿ ಅಂತ ಹೇಳ್ತೀವಿ ವಿನ್ನರ್ ನೋಡ್ನ. ಸೊ ಲೂಸರ್ ಟ್ರೀ ಏನ್ ಹೇಳುತ್ತೆ ಅಂದ್ರೆ ನೋ ಸ್ಟೋರ್ ದ ಲೂಸರ್ ಇನ್ಸ್ಟೆಡ್. ಸೊ ಯಾರು ಲೂಸರ್ ಆಗಿರ್ತಾರೆ ಅಂದ್ರೆ ಇವಾಗ 10, 5 ಅಂತೆ. ಹೂ ಇಸ್ ದ ಲೂಸರ್? 10. ಯಾಕಂದ್ರೆ 5 ಲೆಸ್ ಇರೋದು. ಹೂ ಇಸ್ ದ ಲೂಸರ್? 10. ಅದನ್ನ ಸ್ಟೋರ್ ಮಾಡಿ ಇನ್ಸ್ಟೆಡ್ ಆಫ್ ವಿನ್ನರ್ ಅಂತ ಹೇಳ್ತಿದೆ. ದಟ್ ಈಸ್ ವೈ ಇಟ್ ಈಸ್ ಓನ್ಲಿ ಅ ಡಿಫರೆನ್ಸ್ ಬಿಟ್ವೀನ್ ವಿನ್ನರ್ ಅಂಡ್ ದ ಲೂಸರ್ ಅಷ್ಟೇ. ಸೊ ವೈ ಡು ವಿ ಏನಕ್ಕೆ ಈ ತರ ಮಾಡ್ತೀವಿ? ಯಾಕೆ ಅಂದ್ರೆ ಬಿಕಾಸ್ ವೆನ್ ದ ವಿನ್ನರ್ ಚೇಂಜಸ್ ವಿ ಆಲ್ರೆಡಿ ನೋ ಹೂ ಲಾಸ್ಟ್ ಬಿಫೋರ್. ಸೊ ದಿಸ್ ಬಿಕಮ್ಸ್ ಫೀವರ್ ಕಂಪ್ಯಾರಿಸನ್. ಸೊ ಅರ್ಥ ಆಯ್ತಲ್ವಾ? ಸೊ ದಿಸ್ ಇಸ್ ಅಬೌಟ್ ಏನಂತೀರ ಸೆಲೆಕ್ಷನ್ ಟ್ರೀಸ್ ಆಫ್ ವಿನ್ನರ್ ಅಂಡ್ ಲೂಸರ್ ಟ್ರೀಸ್. ಓಕೆ. ನೆಕ್ಸ್ಟ್ ಇಂಪಾರ್ಟೆಂಟ್ ಕ್ವೆಶನ್ ಬಂದು ನಾವು ಐಟ್ರೇಟಿವ್ ಸರ್ಚ್ನ ನಾವು ಇಂಪ್ಲಿಮೆಂಟ್ ಮಾಡಬೇಕು. ಐಟ್ರೇಟಿವ್ ಸರ್ಚ್ ಅಂತ ಅಂದರೆ ಇಲ್ಲಿ ಯಾವುದೇ ರೀತಿ ರಿಕರ್ಷನ್ ಇರಲ್ಲ. ವಿ ಹ್ಯಾವ್ ಲೂಪ್ಸ್. ಓಕೆ. ಐಟ್ರೇಟಿವ್ ಸರ್ಚ್ ಅಂದರೆ ಏನು? ರಿಕರ್ಷನ್ ಅಂದರೆ ಮತ್ತೆ ಮತ್ತೆ ಅದೇ ಒಂದು ಫಂಕ್ಷನ್ನ ಕರೆಯೋದು. ಐಟ್ರೇಟಿವ್ ಸರ್ಚ್ ಅಂದರೆ ಇವಾಗ ವೈಲ್ ಆಗಲಿ ಡೂ ವೈಲ್ ಆಗಲಿ ದೀಸ್ ಆರ್ ಆಲ್ ಐಟ್ರೇಟಿವ್ ಲೂಪ್ಸ್, ರೈಟ್? ನೆಕ್ಸ್ಟ್ ಫಾರ್ ಲೂಪ್ ಆಗಲಿ ದೀಸ್ ಕಮ್ಸ್ ಅಂಡರ್ ಐಟ್ರೇಟಿವ್. ಓಕೆ. ದಟ್ಸ್ ವಾಟ್. ಫಸ್ಟಿಗೆ ನಾವೇನ್ ಮಾಡ್ತೀವಿ ಅಂದ್ರೆ ಬೂಲಿಯನ್ ಸರ್ಚ್ ಅನ್ನೋ ಒಂದು ಫಂಕ್ಷನ್ ನ ತಗೊಳ್ತೀವಿ. ಆ ಒಂದು ಫಂಕ್ಷನ್ಗೆ ನಾವು ರೂಟ್ ಮತ್ತೆ ಕೀನ ಹಾಕೊಳ್ತೀವಿ. ಓಕೆ. ಸೊ ಅದಾದ್ಮೇಲೆ ಈ ಒಂದು ರೂಟ್ ಇವಾಗ ವೈಲ್ ರೂಟ್ ಅಂತ ಅಂದ್ರೆ ಅದು ಟ್ರೂ ಆಗಿರ್ಬೇಕು. ಅಂದ್ರೆ ರೂಟ್ ಶುಡ್ ಎಕ್ಸಿಸ್ಟ್. ಓಕೆ. ಸೊ ಇವಾಗ ಕೊಟ್ಟಿರೋಂತ ಕೀ ಏನಾದ್ರು ರೂಟ್ ಡೇಟಾಗೆ ಈಕ್ವಲ್ ಆಗಿದ್ರೆ ನಾವು ಟ್ರೂ ಅಂತ ರಿಟರ್ನ್ ಮಾಡ್ತೀವಿ. ಅಕಸ್ಮಾತ್ ಅದು ಕೀ ಏನಾದ್ರೂ ರೂಟ್ ಅಲ್ಲಿ ಇರುವಂತ ಎಲಿಮೆಂಟ್ಗೆ ಲೆಸ್ ದಾನ್ ಇದ್ರೆ
ನಾವ್ ಅದನ್ನ ಏನ್ ಮಾಡ್ತೀವಿ, ರೂಟ್ ಲೆಫ್ಟ್‌ಗೆ ಆ ಒಂದು ಎಲಿಮೆಂಟ್‌ನ ಹಾಕ್ಕೊಳ್ತೀವಿ. ಹಿಯರ್ ವಿ ಆರ್ ಜಸ್ಟ್ ಕನ್ಸ್ಟ್ರಕ್ಟಿಂಗ್ ಅ ಟ್ರೀ ಅಂತ ಅನ್ಕೊಳ್ಳಿ. ಇಲ್ಲ ಅಂತ ಅಂದ್ರೆ ನಾವು ಆ ಒಂದು ರೂಟ್‌ನ ರೈಟ್ ಸೈಡ್ ಹಾಕ್ತೀವಿ. ಅಂದ್ರೆ ರೈಟ್ ಸೈಡ್‌ಗೆ ಆ ಒಂದು ಎಲಿಮೆಂಟ್‌ನ ಪ್ಲೇಸ್ ಮಾಡ್ತೀವಿ. ದಟ್ಸ್ ಇಟ್. ಸೊ ದಿಸ್ ಈಸ್ ಅಬೌಟ್ ದ ಐಟ್ರೇಟಿವ್ ಸರ್ಚ್. ಸೊ ಇಲ್ಲಿ ಏನ್ ಅನ್ಕೊಳ್ಳಿ ಅಂದ್ರೆ, ನೀವು ಒಂದು ಬೈನರಿ ಟ್ರೀನ ಕನ್ಸ್ಟ್ರಕ್ಟ್ ಮಾಡ್ತಿದ್ದೀರಾ ಅಥವಾ ಯಾವುದೋ ಒಂದು ಟ್ರೀನ ನೀವು ಕನ್ಸ್ಟ್ರಕ್ಟ್ ಮಾಡ್ತಿದ್ದೀರಾ. ಸೊ ಇನ್ ದ್ಯಾಟ್ ಕೇಸ್ ಕನ್ಸ್ಟ್ರಕ್ಷನ್, ಸೊ ವಿ ವಿಲ್ ಬಿ ಯೂಸಿಂಗ್ ದಿಸ್ ಐಟ್ರೇಟಿವ್ ಸರ್ಚ್. ಓಕೆ, ಕ್ಲಿಯರ್ ಅಬೌಟ್ ದಿಸ್? ದಟ್ಸ್ ಇಟ್. ಸೊ ನೆಕ್ಸ್ಟ್ ಅದೇ ರೀತಿ ಅಕಸ್ಮಾತ್ ಇಲ್ಲ ಅಂತ ಅಂದ್ರೆ ನೀವು ರೂಟ್‌ನ ಅಪ್ಡೇಟ್ ಮಾಡ್ತೀರಾ. ಓಕೆ, ಸೊ ನೆಕ್ಸ್ಟ್ ಇಂಪಾರ್ಟೆಂಟ್ ಕ್ವೆಶ್ಚನ್ ಬಂದು ಇನ್ಸರ್ಷನ್ ಆಪರೇಷನ್ ಇನ್ ದ BST. ಸೊ ಯಾವ ರೀತಿ ಇನ್ಸರ್ಟ್ ಮಾಡ್ತೀರಾ ಬೈನರಿ ಸರ್ಚ್ ಟ್ರೀಯಲ್ಲಿ ಅಂತ. ಸೊ ದಿಸ್ ಇಸ್ ದ ಲಾಸ್ಟ್ ಇಂಪಾರ್ಟೆಂಟ್ ಕ್ವೆಶ್ಚನ್. ಸೊ ನೀವು ಇದಕ್ಕೆ ಸಿ ಫಂಕ್ಷನ್ನ ಬರಿಬೇಕು. ಸೊ ಡೋಂಟ್ ಸ್ಕಿಪ್ ಇಟ್. ಇವಾಗ ಇದೆಲ್ಲ ಮಾಡ್ಕೊಂಡು ಕೂತ್ಕೊಂಡ್ರೆ ದಿಸ್ ಟೇಕ್ಸ್ ಲಾಟ್ ಆಫ್ ಟೈಮ್, ಆಮೇಲೆ ತುಂಬಾ ಲೆಂತ್ ಆಗೋಗ್ಬಿಡುತ್ತೆ. ಸೊ ದಿಸ್ ಇಸ್ ಅ ಲಾಸ್ಟ್ ಕ್ವೆಶ್ಚನ್. ನಾನು ಮಾಡಿಲ್ಲ ಅಂತ ಹೇಳ್ಬಿಟ್ಟು ನೀವೇನಾದ್ರೂ ಓದದೆ ಹೋದ್ರೆ ದಟ್ ಇಸ್ ಯೋರ್ ಲಾಸ್. ಯಾಕೆ ಅಂತ ಅಂದ್ರೆ ಆಲ್ರೆಡಿ ನಾನು ಆನ್ಸರ್ನು ಕೂಡ ಕೊಟ್ಟಿದ್ದೀನಿ. ಓಕೆನಾ, ಆನ್ಸರು ಕೂಡ ನಾನು ಆಲ್ರೆಡಿ ಕೊಟ್ಟಿದ್ದೀನಿ. ಜಸ್ಟ್ ಯು ಹ್ಯಾವ್ ಟು ವಾಂಟೆಡ್ ಟು ಏನಂತೀರಾ, ನೋಡ್ಕೊಂಡು ಹೋಗ್ಬೇಕು ಅಷ್ಟೆ. ಸೊ ಈ ಮ್ಯಾಮ್ ಹೇಳಿಲ್ಲ ಅಂತ ಹೇಳ್ಬಿಟ್ಟು ನೀವೇನಾದ್ರೂ ಈ ಒಂದು ಕ್ವೆಶ್ಚನ್ನ ಸ್ಕಿಪ್ ಮಾಡಿದ್ರೆ ಯು ವಿಲ್ ಬಿ ಅಂಡರ್ ಲಾಸ್. ಓಕೆ, ಅಷ್ಟು ಹೇಳ್ತಾ ನೆಕ್ಸ್ಟ್ ಕ್ವೆಶ್ಚನ್ನು ಅದೇ ಫಾರೆಸ್ಟ್ ಬಗ್ಗೆ ಹೇಳಿದ್ದಾರೆ, ಮತ್ತೆ ಈ ಒಂದು ಪ್ರೊಸೀಜರ್ನ ಕೇಳಿದ್ದಾರೆ, ಆ ಪ್ರೊಸೀಜರ್ ಕೇಳಿದ್ದಾರೆ. ಸೊ ದಟ್ಸ್ ಇಟ್. ಸೊ ಬಿ ಪರ್ಫೆಕ್ಟ್ ವಿತ್ ಅ ಗ್ರಾಫ್ ಕ್ವೆಶನ್ಸ್. ನೀವು ಒನ್ಸ್ ಏನಾದ್ರೂ ಗ್ರಾಫ್ ಕ್ವೆಶನ್ಸ್ ಅಲ್ಲಿ ನೀವು ತುಂಬಾ ಪರ್ಫೆಕ್ಟ್ ಆಗಿದ್ರೆ ಗ್ರಾಫ್ ಚಾಪ್ಟರ್ ಅಲ್ಲಿ, ಸೊ ಇದ್ರಲ್ಲಿ ನೀವು ಬರೀ ಫಾರೆಸ್ಟ್, ನಾನು ವಿನ್ನರ್ ಟ್ರೀ ಮತ್ತೆ ಲೂಸರ್ ಟ್ರೀ ಹೇಳ್ಕೊಟ್ನಲ್ಲ, ಇಷ್ಟು ಪರ್ಫೆಕ್ಟ್ ಆಗಿದ್ರೆ ಅದಾದ್ಮೇಲೆ ಇಲ್ಲಿ ಐಟ್ರೇಟಿವ್ ಸರ್ಚ್ ಮತ್ತೆ ಇಲ್ಲಿ ಇನ್ಸರ್ಷನ್ ಆಪರೇಷನ್ ಇದೆ ಅಲ್ವಾ, ಸೊ ಇದನ್ನು ನೋಡ್ಕೊಂಡ್ರೆ ಸೊ ಆರಾಮ್ಸೆ ಯು ಕ್ಯಾನ್ ಗೆಟ್ 20 on 20. ಓಕೆ, ಸೊ ಅಷ್ಟು ಹೇಳ್ತಾ, ಸೊ ನೆಕ್ಸ್ಟ್ ನಿಮಗೆ ಯಾವುದೇ ರೀತಿ ಏನಾದರೂ ಡೌಟ್ಸ್ ಇದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ನಾನು ಅಲ್ಲೇ ನಿಮಗೆ ಡೌಟ್ಸ್ನ ಕ್ಲಿಯರ್ ಮಾಡ್ಕೊಡ್ತೀನಿ. ಓಕೆ, ಯಾವುದೇ ರೀತಿ ಹೆಸಿಟೇಟ್ ಮಾಡಬೇಡಿ. ನಾನು ಏನಾದರೂ ಕಮೆಂಟ್ ಮಾಡಿದ್ರೆ ಯಾರಾದರೂ ಏನಾದರೂ ಅನ್ಕೊಳ್ತಾರ ದಟ್ ಇವ್ರಿಗೇನು ಗೊತ್ತಿಲ್ಲ, ಏನು ಇಷ್ಟು ಸಿಂಪಲ್ ಆಗಿ ಕೇಳ್ತಿದ್ದಾರೆ ಆ ಥರ. ನೋ, ಅದು ಎಷ್ಟೇ ಸಿಂಪಲ್ ಡೌಟ್ ಇದ್ರೂ ಕೂಡ ಕಮೆಂಟ್ ಮಾಡಿ, ಡೋಂಟ್ ಹೆಸಿಟೇಟ್. ಸೊ ಯಾರ್ಯಾರ್ದು ಏನಂತೀರಾ ಮಾತುಗಳನ್ನ ಕೇಳಿಸ್ಕೊಂಡು ನಿಮ್ಮ ಡೌಟ್ಸ್ನ ಹಾಗೆ ಇಟ್ಕೊಂಡ್ರೆ ಅದು ಜಾಸ್ತಿ ಆಗುತ್ತೆ ಬಿಟ್ರೆ ಇಟ್ ವೋಂಟ್ ಗೆಟ್ ರಿಡ್ಯೂಸ್ಡ್. ಓಕೆ, ಸೊ ಏನೇ ಡೌಟ್ಸ್ ಇದ್ರೂ ಕೇಳಿ, ನಾನು ಹೇಳ್ತೀನಿ ಅಂತ ಹೇಳ್ತಾ, ಸೊ ಮತ್ತೆ ಯಾವುದೇ ರೀತಿ ತುಂಬಾ ಟೆನ್ಷನ್ ತಗೊಳಕ್ ಹೋಗ್ಬೇಡಿ. ಎಕ್ಸಾಮು ನಾನು ಓದ್ಲೇಬೇಕು, ಇಷ್ಟು ಪರ್ಫೆಕ್ಟ್ ಆಗಿ ಓದ್ಬೇಕು ಅಂತ. ಸೊ ಈ ಅಲ್ಗಾರಿದಮ್ಸ್ ಎಲ್ಲ ಇದೆ ಅಲ್ವಾ, ಈ ಅಲ್ಗಾರಿದಮ್ಸ್ ಎಲ್ಲ ನೀವು ಮೇಲ್ ನೋಡ್ಕೊಂಡು ಹೋಗಿ. ಆಮೇಲೆ ಈ ಸಿ ಫಂಕ್ಷನ್ ಅಲ್ಗಾರಿದಮ್ಸ್ ಇಸ್ ಲೈಕ್ ಐ ಆಮ್ ಸೇಯಿಂಗ್ ಅಬೌಟ್ ಸಿ ಫಂಕ್ಷನ್ಸ್. ಓಕೆ, ಸೊ ಈ ಒಂದು ಸಿ ಫಂಕ್ಷನ್ಸ್ನೆಲ್ಲ ನೀವು ಒಂದು 3 to 4 ಟೈಮ್ಸ್ ಪ್ರಾಕ್ಟೀಸ್ ಮಾಡಿ. ಸೊ ಪ್ರಾಕ್ಟೀಸ್ ಮಾಡಾದ್ಮೇಲೆ ನೀವು ಇಲ್ಲಿ ಒಂದು ಸ್ವಲ್ಪ ಪ್ರಾಕ್ಟೀಸ್ ಮಾಡಿದ್ರೆ ಎಕ್ಸಾಮಲ್ಲಿ ಅಟ್ಲೀಸ್ಟ್ ನೀವೇನು ಮ್ಯಾಕ್ಸಿಮಮ್ ಅಂದರೆ 1 to 2 ಲೈನ್ಸ್ ಸ್ಕಿಪ್ ಮಾಡ್ಬೋದು ಅಷ್ಟೇ. ಸೊ ದಟ್ ಡಸಂಟ್ ಮ್ಯಾಟರ್ ಡ್ಯೂರಿಂಗ್ ಎವ್ಯಾಲ್ಯೂಯೇಷನ್, ಬಿಕಾಸ್ ಅಲ್ಲಿ ನಿಮಗೆ ಕೂತಿರೋ ಇನ್ವಿಜಿಲೇಟರ್ ಶಿ ಈಸ್ ಪರ್ಫೆಕ್ಟ್ ವಿತ್ ದಟ್ ಸೋ ಕಾಲ್ಡ್ ಸಬ್ಜೆಕ್ಟ್ ಅಂತ. ಸೊ ಇಲ್ಲ ಅಲ್ವಾ, ಸೊ ಎಲ್ಲ ಟೀಚರ್ಸು ಅದೇ ಸಬ್ಜೆಕ್ಟ್ನ ಟೀಚ್ ಮಾಡ್ತಾರೆ, ಅದೇ ಸಬ್ಜೆಕ್ಟು ತುಂಬಾ ಪರ್ಫೆಕ್ಟ್ ಆಗಿರ್ತಾರೆ ಅಂತ ಹೇಳೋದಕ್ಕಾಗಲ್ಲ. ಸೊ ಏನಕ್ಕೆ ಸ್ಕೀಮ್ ಆಫ್ ಎವ್ಯಾಲ್ಯೂಯೇಷನ್ ಕೊಡೋದು ಹೇಳಿ? ಸೊ ಅಷ್ಟೊಂದೆಲ್ಲ ಅವ್ರು ಪರ್ಫೆಕ್ಟ್ ಇದ್ರೆ ಸ್ಕೀಮ್ ಆಫ್ ಎವ್ಯಾಲ್ಯೂಯೇಷನ್ ಆದ್ರೂ ಏನಕ್ಕೆ ಬೇಕು? ಸೊ ಅಲ್ವಾ, ಅದಕ್ಕೋಸ್ಕರ ಅವರು ಮಲ್ಟಿಪಲ್ ಸಬ್ಜೆಕ್ಟ್ಸ್ನ ಟೀಚ್ ಮಾಡ್ತಾರೆ. ಆಮೇಲೆ ಆ ಥರ ಇರೋದ್ರಿಂದ ಸೊ ಅವರು ಸ್ಕೀಮ್ ಆಫ್ ಎವ್ಯಾಲ್ಯೂಯೇಷನ್ನ ನೋಡ್ಕೊಂಡೇ ಮಾಡ್ತಾರೆ. ಸೊ ನೀವು 1 to 2 ಲೈನ್ ಸ್ಕಿಪ್ ಮಾಡಿದ್ರು ನೋ ಪ್ರಾಬ್ಲಮ್, ಬಟ್ ಯು ಹ್ಯಾವ್ ಟು ಅಟೆಂಪ್ಟ್ ದ ಕ್ವೆಶ್ಚನ್. ಆಮೇಲೆ ನನ್ನ ಒಂದು ಪರ್ಸನಲ್ ಸಜೆಷನ್ ಏನು ಅಂತ ಅಂದರೆ, ನೀವು ಎಲ್ಲ ಬರ್ದಾದ್ಮೇಲೆ ನೀವು ಯಾವ್ಯಾವ ಕ್ವೆಶನ್ಸ್ನ ಬಿಟ್ಟಿದ್ದೀರಾ ಅಲ್ವಾ, ಅದನ್ನು ಕ್ವೆಶನ್ ನಂಬರ್ ಹಾಕಿ ಬನ್ನಿ. ಯಾಕೆ ಅಂತ ಅಂದರೆ ನಿಮಗೆ ಇವಾಗ ಓಕೆ, ನಿಮಗೆ 3 ಕ್ವೆಶನ್ಸಲ್ಲಿ 1 ಕ್ವೆಶನ್ ಗೊತ್ತು. ಸೊ ನೆಕ್ಸ್ಟ್ 2 ಕ್ವೆಶನ್ ನಿಮ್ಗೆ ಯಾವುದೋ ಒಂದು ಡೌಟ್ ಇದೆ ಅಥವಾ ನಿಮ್ಗೆ ಔಟ್ ಆಫ್ ಸಿಲೆಬಸ್ ಅನಿಸ್ತಾ ಇದೆ ಅಂತ ಅಂದರೆ ಡೋಂಟ್ ಲಿವ್ ದಟ್, ಅದನ್ನು ಕ್ವೆಶನ್ ನಂಬರ್ ಹಾಕಿ ಬನ್ನಿ. ಮತ್ತು ಯಾವುದೇ ಕಾರಣಕ್ಕೂ ಯಾವುದೇ ಕ್ವೆಶನ್ಸು ಎಂಟಿ ಬಿಟ್ಟು ಬರಬೇಡಿ. ಯಾಕೆ ಅಂತ ಅಂದರೆ ಇವಾಗ ನೀವೇನಾದರೂ ಅಲ್ಲಿ ಬರೆದ್ರೆ ಅಟ್ಲೀಸ್ಟ್ ನಿಮಗೆ 1 or 2 ಮಾರ್ಕ್ಸ್ ಕೂಡ ಕೊಡ್ತಾರೆ. ಸೊ ಇಫ್ ನಿಮ್ಮ ಇನ್ವಿಜಿಲೇಟರು ಕರೆಕ್ಷನ್ ಮಾಡ್ತಿರೋರು ಲಿಬ್ರಲ್ ಆಗಿದ್ರೆ ಅವರು ಕೊಟ್ಟೇ ಕೊಡ್ತಾರೆ. ಓಕೆನಾ, ಸೊ ಯಾವುದೇ ಕಾರಣಕ್ಕೂ ಕ್ವೆಶನ್ಸ್ನ ಎಂಟಿ ಬಿಟ್ಬಿಟ್ಟು ಬರಬೇಡಿ. ಅದಕ್ಕೆ ಹೇಳ್ತಿರೋದು,
ಇರೋದು ಎಲ್ಲ ಕಾನ್ಸೆಪ್ಟು ಮೇಲ್ಮೇಲ್ ನೋಡ್ಕೊಂಡೋಗಿ ನಿಮಗೆ 2 ಲೈನ್ಸ್ ಗೊತ್ತಿದ್ರೂ ಕೂಡ 1 ಪೇಜ್ ಬರೆಯೋಷ್ಟು ನೀವು ಕೆಪಾಸಿಟಿ ಇರಬೇಕು. ಆ ರೇಂಜ್‌ಗೆ ಇಳಿಬೇಕು ನಿಮಗೆ ಗೊತ್ತಿಲ್ಲ ಅಂತ ಅಂದ್ರೆ. ಓಕೆನಾ? ಸೊ ಆನ್ಸರ್ ಓದಿದ್ರೆ ನೀವು ಗೊತ್ತಿರೋದು ಮಾತ್ರ ಬರಿತೀರಾ. ಸೊ ನಿಮಗೆ ಆನ್ಸರ್ ಗೊತ್ತಿಲ್ಲ ಅಂದ್ರೆ ಗೊತ್ತಿಲ್ದಿರೋದೆಲ್ಲ ಆನ್ಸರೇ ಆಗುತ್ತೆ ಅವಾಗ. ಓಕೆನಾ? ಅಷ್ಟು ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಡೋಂಟ್ ವರಿ ಸೋ ಮಚ್. ಓಕೆ?